ನಮ್ಮ ಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತ, ಪೇಸಸ್ ಮೂಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತ, ಹರಿವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣಿಗೆ ವಂದಿಸುತ್ತ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನು ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಅಸ್ಟ್ರಲ್ ಮಾಸ್ಟರ್ಸ್, ಇಂಟೆಲೆಕ್ಚುಯಲ್ ಮಾಸ್ಟರ್ಸ್, ಮೋಕ್ಷ ಜೀವಿಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನು, ಸಪ್ತರ್ಷಿ ಪತ್ನಿಯರನ್ನು, ತ್ರಿಮೂರ್ತಿಗಳನ್ನು, ತ್ರಿಶಕ್ತಿಯರನ್ನು, ಸುಂದರ ಮಾತೆ, ಪ್ರಕೃತಿ ಮಾತೆಯನ್ನು, ಎಲ್ಲರ ಪೂರ್ಣಾತ್ಮನನ್ನು ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಸತ್ಯಲೋಕದಲ್ಲಿರುವಂತಹ ಎಲ್ಲ ಮಹಾತ್ಮರ ಚೈತನ್ಯವನ್ನ ಆವಾಹನೆಯನ್ನು ಮಾಡಿದ ಸದಾನಂದ ಯೋಗಿಗಳು, ಮಹಾತಾರ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಶ್ರೀ ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ, ಶ್ರೀಧರ ಸ್ವಾಮಿಗಳು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಏನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂರು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧ ಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಎಲ್ಲರ ಚೈತನ್ಯವನ್ನು ಕೂಡ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ವಿಶ್ವಮೂಲ ಚೈತನ್ಯ ಶಕ್ತಿಯನ್ನ ವಾಹನೆಯನ್ನು ಮಾಡ್ತಾರೆ. ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿ ಎಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರೆಯುವಂತಹ ಮಾತರ್ಸ್. ನಾವೀಗಾಗಲೇ ಭಗವದ್ಗೀತಾ ಚಿಂತನೆಯಲ್ಲಿದ್ವಿ. ಅದರಲ್ಲಿ ಕೃಷ್ಣ ಭಗವಂತ ತನ್ನ ವಿಭೂತಿ ರೂಪಗಳನ್ನ ತಾನು ಹೇಳ್ಕೊಂಡು ಬರ್ತಾ ಇದ್ದ. ಅದರಲ್ಲಿ ಈಗ ಪುನಃ ತನ್ನ ಭಕ್ತರು ಹೇಗಿರ್ತಾರೆ ಅಂದ್ರೆ ಜ್ಞಾನಿಗಳಲ್ಲಿ, ಎಲ್ಲಾ ಭಕ್ತರಲ್ಲಿ. ಯಾಕೆಂದ್ರೆ ನಾವು ಈ ಹಿಂದೆ 5 ತರದ ಭಕ್ತರನ್ನ ನೋಡಿದ್ವಿ, ಅಂದ್ರೆ ಯಾರ್ಯಾರು ಹೇಗಿರ್ತಾರೆ. ಅದರಲ್ಲಿ ಈಗ ಕೃಷ್ಣ ಜ್ಞಾನಿಗಳು, ಮಹಾನ್ ಜ್ಞಾನಿಗಳು ಅಂದ್ರೆ ಯೋಗಿಗಳು, ಅದರಲ್ಲಿ ಹೇಗಿರ್ತಾರೆ ಅವರನ್ನ ಹೇಳ್ತಾ ಇದ್ದಾನೆ. ಅದರಲ್ಲಿ ಒಬ್ಬರು ಅಂತಂದ್ರೆ ತ್ರಿವಿದ್ಯರು ಅಂದ್ರೆ ತ್ರಿಪದಗಾಮಿಗಳು, 3 ರೀತಿಯಲ್ಲಿ ಅಂದ್ರೆ ಅನೇಕ ಭಗವಂತನ ಜೊತೆಗೆ ಅನೇಕವನ್ನ ಹಂಚಿಕೊಂಡವರು. ಅವರು ಸ್ವರ್ಗದ ಬಯಕೆ, ಲೌಕಿಕ ಬಯಕೆಯನ್ನ ಮುಂದಿಟ್ಟು ಭಗವಂತನಲ್ಲಿ ಭಕ್ತಿ ಮಾಡ್ತಾರೆ. ಅಂದ್ರೆ ಇವರು ಬರೀ ಯಜ್ಞ, ಯಾಗ, ಸ್ತೋತ್ರ, ಮಂತ್ರ ಎಲ್ಲ ಮಾಡ್ತಾರೆ. ಯಾಕೆ ಅಂತಂದ್ರೆ ಸ್ವರ್ಗ ಸಿಗ್ತದೆ, ಸ್ವರ್ಗ ಇಲ್ಲಾಂದ್ರೆ ನರಕಕ್ಕೆ ಹೋಗ್ತೀವಿ ಅಂತ ಹೇಳಿ ಇವ್ರ ಆಸೆ ಬಾಳ ಇಲ್ಲ. ಮೋಕ್ಷ ಈಕ್ಷ ಅವೆಲ್ಲ ಎಲ್ಲಾ ಬಿಟ್ಟು ಹಿಮಾಲಯ ಇಲ್ಲೆಲ್ಲ ಹೋಗಿ ಕುತ್ಕೊಂಡು ಮಾಡ್ತಾರಲ್ಲ, ಅವರಿಗೆ, ನಮ್ಮಂತವರಿಗೆಲ್ಲ ನಾವು ಸ್ವರ್ಗಕ್ಕೆ ಹೋದ್ರೆ ಸಾಕು ಅಂತ ಹೇಳಿ ಸ್ವರ್ಗದ ಬಯಕೆಯನ್ನ ಇಟ್ಟುಕೊಂಡು ದೇವರನ್ನ ಆರಾಧನೆ ಮಾಡೋದು. ಅದು ಯಜ್ಞ ಯಾಗಗಳಿರ್ಬೋದು. ಒಟ್ಟಿನಲ್ಲಿ ಅಂದ್ರೆ ಇಲ್ಲೂ ಕೂಡ ಲೌಕಿಕ ಬಯಕೆಯನ್ನೇ ಬಯಸ್ತಾ ಇರ್ತಾರೆ. ಮೇಲೂ ಕೂಡ ನಾನು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಬಯಸ್ತಾ ಇರ್ತಾರೆ. ಇವರು ಒಳ್ಳೆಯವರೇ, ಆದ್ರೆ ಇವರು ಕೂಡ ಅದೇ ರೀತಿಯಾಗಿ ಆ ದೇವರನ್ನ ಆಶ್ರಯಿಸಿ ಸೇವೆ ಮಾಡ್ತಾರೆ. ಅದರಲ್ಲಿ ವೇದದಲ್ಲಿ ಏನೆಲ್ಲ ಕರ್ಮಕಾಂಡವನ್ನ ಹೇಳಿದ್ದಾರೆ ಅವೆಲ್ಲವನ್ನ ಅವರು ಆಚರಿಸ್ತಾರೆ. ಬೆಳಿಗ್ಗೆಯಿಂದ ಹಿಡಿದು ಸಂಜೆವರೆಗೂ ಏನೇನೆಲ್ಲ ಒಬ್ಬ ಸಾಧಕ ಮಾಡಬೇಕು ಅಂತ ಇದ್ದಾವ ಎಲ್ಲ ಮಾಡ್ತಾರೆ. ಮಾಡಿ ಏನ್ ಮಾಡ್ತಾರೆ ಏನು ಸ್ವರ್ಗದ ಬೈಕೆಯನ್ನ ಇಟ್ಕೊಂಡು ಆ ಸ್ವರ್ಗವನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿ ಏನು ಸ್ವರ್ಗ ಅಂತ ಯಾರು ಇಂದ್ರನ ನಾಡಂತ ಸ್ವರ್ಗವನ್ನ ಸೇರಿ ಅಲ್ಲಿ ಭೋಗವನ್ನ ಅನುಭವಿಸ್ತಾರೆ. ಸ್ವರ್ಗದ ಬೈಕೆಯಿಂದ ಪುಣ್ಯಕರ್ಮ ಮಾಡುವಂತಹ ಈ ತ್ರೈವೇದ್ಯರು ಸ್ವರ್ಗವನ್ನ ಸೇರ್ತಾರಲ್ಲ, ಅಲ್ಲಿ ಏನಾಗ್ತದೆ, ಅಲ್ಲೆಲ್ಲ ಭೋಗಗಳನ್ನು ಅನುಭವಿಸ್ತಾರೆ. ಎಲ್ಲಿಯವರೆಗೆ ಅವನು ಈ ಭೂಮಿಯ ಮೇಲೆ ಇದ್ದಾಗ ಎಷ್ಟು ಸತ್ಕರ್ಮಗಳನ್ನ, ಪುಣ್ಯದ ಫಲವನ್ನ ತೆಗೆದುಕೊಂಡು ಹೋಗಿದ್ದನೋ ಅಲ್ಲಿಯವರೆಗೆ ಅಷ್ಟು ಅದು ಲಯವಾಗುವವರಿಗೆ ಅಂದ್ರೆ ಖಾಲಿಯಾಗುವವರಿಗೆ ಅದು ಸ್ವರ್ಗ ಲೋಕದಲ್ಲಿ ಇರ್ತಾನೆ. ಅಂದ್ರೆ ಮೇಲಿನ ಲೋಕ, ಅಂದ್ರೆ ಮೇಲೆ ಒಟ್ಟು 7 ಲೋಕ ಇದೆಯಲ್ಲ, ಸತ್ಯ ಲೋಕದವರೆಗೂ ಹೋಗಿರಲ್ಲ ಅವರು. ಇನ್ನು ಮಧ್ಯದಲ್ಲೇ ಹೋಗಿ ಸಿಕ್ಕಾಕೊಂಡಿರ್ತಾರೆ. ಅಲ್ಲಿ ಎಲ್ಲೋ ಒಂದು ಒಳ್ಳೆ ಲೋಕದಲ್ಲಿ ಇರ್ತಾರೆ, ಆಯ್ತಾ. ಅಲ್ಲಿ ಅದು ಪುಣ್ಯ ಇರೋವರಿಗೆ ಆಮೇಲೆ ಏನಾಗ್ತದೆ, ಮತ್ತೆ ಪುನಃ ಈ ಭೂಲೋಕದಲ್ಲಿ ಹುಟ್ಟಿ ಬರಬೇಕಾಗ್ತದೆ. ಇದೇ ಕಾರಣದಿಂದ ಅಂದ್ರೆ ಇವರು ದೇವರನ್ನ ಆರಾಧನೆ ಮಾಡ್ತಾರೆ, ಹೌದು, ಸಾಧನೆ ಮಾಡಿದ್ರು ಹೌದು, ಆದ್ರೆ ಅತ್ಯಂತ ಹಿರಿದಾದಂತಹ ಮೋಕ್ಷದಿಂದ ವಂಚಿತರಾದರು. ಮತ್ತೆ ಸದಾ ಬಯಕೆಗಳನ್ನ ಬೆನ್ನಿ ಹತ್ತಿ ಈ ಜನನ ಮರಣದ ಚಕ್ರದಲ್ಲಿ ಮತ್ತೆ ಮತ್ತೆ ಬಂದು ಸಿಕ್ಕಿ ಹಾಕಿಕೊಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ದೇವರನ್ನ ಆರಾಧನೆ ಮಾಡ್ತೀವಿ, ಹೌದು, ಆದ್ರೆ ಮಾಡುವುದರಲ್ಲೂ ಕೂಡ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಅನನ್ಯ ಚಿಂತೆಯಂತೋ ಮಾಮೇ ಜನ ಪರಿಯುಪಾಸತೆ ತೇಷಾಂ ಮಿಥ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಅಹನ್ಯಂ. ದೇವರು ಹೇಳ್ತಾ ಇದ್ದ, ಅನನ್ಯ ಚಿಂತೆಯಂತಾಮ, ಅನನ್ಯವಾಗಿ ಯಾರು ನನ್ನನ್ನ ಚಿಂತೆ ಮಾಡೋದಂದ್ರೆ ಏನು, ಏನೋ ಒಂದು ದೊಡ್ಡ ನಡೆದಿರೋ ಘಟನೆಯನ್ನು ಕೈ ಹೊತ್ಕೊಂಡು ಚಿಂತೆ ಮಾಡೋದಲ್ಲ. ಚಿಂತೆ ಅಂದ್ರೆ ಸದಾ ಚಿಂತನ, ದೇವರಲ್ಲೇ ಮನಸ್ಸಿಟ್ಟವರು ಅಂತ.
ಅನನ್ಯವಾಗಿ ಅನನ್ಯ ಚಿಂತೆಯನ್ನು ಯೇ ಜನ ಪರಿಯುಪಾಸತೆ. ನಮಗೆ ಹುಣ್ಣಿಮೆಗೆ ಒಂದ್ಸರಿನೋ ಅಮಾವಾಸ್ಯೆಗೆ ಒಂದ್ಸರಿ ಅಥವಾ ನಮಗೆ ಇಷ್ಟ ಆದಾಗ್ಲೂ ಅಲ್ಲ, ಪರಿಯುಪಾಸತೆ ನಿರಂತರವಾಗಿ ಕ್ಷಣ 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 ಪ್ರತಿ ಯಾರು ನನ್ನನ್ನು ಚಿಂತನೆ ಮಾಡ್ತಾ ಇರ್ತಾರೆ, ದೇಶ ನಿತ್ಯಾಭಿ ಯುಕ್ತಾನಂ, ಪ್ರತಿನಿತ್ಯ ಪ್ರತಿ ಕ್ಷಣ ಯಾರು ಅದರಲ್ಲಿ ತೊಡಗಿಕೊಂಡಿರ್ತಾನೆ ಅವನ ಯೋಗಕ್ಷೇಮಂ ವಹಾಮ್ಯಹಂ, ಅವನ ಯೋಗಕ್ಷೇಮದ ಜವಾಬ್ದಾರಿ ನನ್ನದು. ಇದನ್ನು ಭಗವಾನ್ ವಾಚ ಅಂತ ಅಂದ್ರೆ ಭಗವಂತ ಪ್ರತಿಜ್ಞೆ ಮಾಡಿದ್ದಾನೆ. ಭಾಗವತರು ಯಾವುದನ್ನು ಬೇಕು ಅಂತ ಹೇಳಿ ಬಯಸುವುದಿಲ್ಲ. ಅವ್ರು ಹೇಗಿರ್ತಾರೆ ಅಂದ್ರೆ ಅನನ್ಯ ಚಿಂತೆಯಂತೋ ಮಾಮೇ ಜನ ಪರಿಪಾಸತೆ. ಇದು ಅವರಿಗೆ ಅಪ್ಲೈ ಆಗುವಂಥದ್ದು, ಎಲ್ಲರಿಗೂ ಅಲ್ಲ. ಭಾಗವತರಿಗೆ. ಯಾರು ಭಾಗವತರು? ನಮಗೆ ದೇವರು ಬಿಟ್ಟರೆ ಯಾರು ಬೇಡ ಸ್ವಾಮಿ, ನನಗೆ ದೇವರು ಬೇಕು ಅಂತ ಯಾರು ಹೊರಟಿರ್ತಾನೆ ಅವರಿಗೆ ಭಗವಂತನ ಚಿಂತನೆಯೊಂದು ಬಿಟ್ಟರೆ ಬೇರೆ ಯಾವ ಚಿಂತೆಯೂ ಇರೋದಿಲ್ಲ. ಇವರು ಅನನ್ಯವಾಗಿ ಭಗವಂತನನ್ನ ಮಾತ್ರ ಬಯಸ್ತಾರೆ. ಯಾವುದೋ ಬಹಿಕೆಗೆ ಕಟ್ಟು ಬಿದ್ದು ಪೂಜೆ ಮಾಡುವವರಲ್ಲ, ಮಂತ್ರ ಜಪತಪ ಮಾಡುವವರಲ್ಲ. ಏನು ಮಾಡಿದರೂ ಕೂಡ ದೇವರಿಗಾಗಿ ಅಂತ, ಅಂದ್ರೆ ದೇವರು ನನಗೆ ದೇವರು ಬೇಕು ಅನ್ನೋದು ಅವರ ಏನು ಗೋಲ್ ಆಗಿರ್ತದೆ. ಇವರು ಇಲ್ಲಿ ಯಾವುದನ್ನು ಬಯಸಬೇಕು, ಕೊನೆಗೆ ಏನ್ ಮಾಡ್ತಾರೆ, ಎಲ್ಲಾ ದೇವತೆಯ ಒಳಗೂ ಕೂಡ ಎಲ್ಲ ದೇವರನ್ನ ಪೂಜೆ ಮಾಡಿದ್ರು, ಆದ್ರೆ ಆ ಎಲ್ಲಾ ದೇವರನ್ನ ಪೂಜೆ ಮಾಡಿ ಏನೇನೆಲ್ಲ ಪಡಿತಾ ಇದ್ದಾರೆ, ಆದ್ರೆ ಎಲ್ಲರಲ್ಲೂ ಆ ಪೂಜೆ ದೇವರನ್ನೇ ಮುಟ್ತಾ ಇದೆ. ಅಂದ್ರೆ ಏಕಭಕ್ತಿ. ಅಂದ್ರೆ ಅವ್ರ ಒಳಗೆ ಇರುವ ಆ ವಿಶ್ವಮೂಲ ಚೈತನ್ಯ ಶಕ್ತಿಗೆ ಅದು ಸೇರ್ತಾ ಇದೆ ಅಂತ ಹೇಳಿ ಅವರು ಕುಂತ್ರು ನಿಂತ್ರು ಎದ್ರು ಹೋದ್ರೆ ಏನು ಮಾಡಿದ್ರು ಅದು ದೇವರ ಪೂಜೆ ಯಜ್ಞ ಅಂತ ಹೇಳಿ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಇವರು ಆ ಭಗವಂತನನ್ನ ಹೋಗಿ ಸೇರ್ತಾರೆ. ಅಂದ್ರೆ ಮೋಕ್ಷವನ್ನ ಸೇರಲು ಅನುಸರಿಸಬೇಕಾದ ಮಾರ್ಗವನ್ನ ದಾಟಿ ಮೋಕ್ಷವನ್ನು ಹೋಗಿ ಪಡಿತಾರೆ. ಹೀಗೆ ನಾವು ಭಗವಂತನಲ್ಲಿ ನಾವು ಈ ರೀತಿಯಾಗಿ ನಾವು ಅಂದ್ರೆ ಸಾಧನೆ ಮಾಡಬೇಕೇ ಹೊರತು ಮತ್ತೆ ಸಿಕ್ಕಿ ಹಾಕಿಕೊಳ್ಳುವ ಹಾಗೆ ಸಾಧನೆ ಮಾಡಬಾರದು. ಹಾಗಾಗಿ ನಮ್ಮ ಮೇಲೆ ನಂಬಿಕೆ, ಅಂದ್ರೆ ನಾವು ಗಾಢವಾಗಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಅನ್ನುವ ನಂಬಿಕೆ ಇರಬೇಕು. ನಾವು ಧ್ಯಾನ ಮಾಡಕ್ಕೆ ಕೂತ್ಕೊಳ್ಳೋದು ಒಂದಿಟ್ಟು ಹೊತ್ತು, ಅದು ಇದರಲ್ಲಿ ಬರ್ತದೆ ಏನಂದ್ರೆ ದೇವರು ಬಂದು ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಮತ್ತೆ ಕಣ್ಣು ಬಿಟ್ಟು ನೋಡೋದು ಬಂದಿದಾನ ಇಲ್ಲ ಅಂತ. ಹಂಗ ಆಗ್ಬಾರ್ದು. ಅಂದ್ರೆ ನಂಬಿಕೆ ಇರಬೇಕು. ಸಾವಿನ ಕಟ್ಟ ಕಡೆಯ ಕ್ಷಣದವರೆಗೂ ಇನ್ನೇನು ಮುಗಿತು ನಂದು ಹೋಯ್ತು ಅನ್ನುವಾಗ್ಲೂ ಆ ನಂಬಿಕೆ ಅನ್ನೋದಿದೆಯಲ್ಲೋ, ಆ ನಂಬಿಕೆ ಆತ್ಮವಿಶ್ವಾಸ ಎಂತಹ ದೊಡ್ಡ ಪವಾಡವನ್ನಾದ್ರೂ ಮಾಡ್ತದೆ. ಹಾಗಾಗಿ ಅದು ದೃಢವಾಗಿರ್ಬೇಕು. ಅಂದ್ರೆ ಇನ್ನೊಂದು ಆಪ್ಷನ್ ಇರಲೇಬಾರ್ದು. ಯಾವಾಗ ನಾವು ಹಂಗೆ ಯಾವುದೇ ವಿಚಾರದಲ್ಲಾದ್ರೂ ಅಷ್ಟೇ, ಅದು ಆಗ್ತದೆ ಅಂದ್ರೆ ಆಗ್ತದೆ ಅಷ್ಟೇ ಅಂತ ಯಾವಾಗ ನಿಲ್ತೀವಿ ಅದು ಖಂಡಿತ ಅದು ಹಾಗೆ ಆಗ್ತದೆ. ಅಂದ್ರೆ ಆ ನಂಬಿಕೆಗೆ ಅಷ್ಟು ಶಕ್ತಿ ಇದೆ. ಹಾಗಾಗಿ ಕೇವಲ ಭಗವಂತನನ್ನು ಸೇರುವಂತ ಗುರಿ ಮಾತ್ರ ಇರಬೇಕು ಹೊರತು ಆ ಎಲ್ಲಾ ಗುರಿಗಳಲ್ಲಿ ಅದೊಂದು ಗುರಿ ಆಗಬಾರ್ದು. ಹಾಗಾಗಿ ಭಗವಂತ ಏನು ಕೊಟ್ಟನೋ ಅದು ಮಹಾಪ್ರಸಾದ ಅಂತ ಸ್ವೀಕರಿಸಿ ಸಂಪೂರ್ಣ ಆತನಲ್ಲಿ ಶರಣಾಗಬೇಕು. ಇಂತಹ ಸ್ಥಿತಿಯಲ್ಲಿ ನಮಗೆ ಎಂದು ದುಃಖಕ್ಕೆ ಕಾರಣ ಆಗುವುದಿಲ್ಲ ಯಾವ ಘಟನೆಯೂ ಕೂಡ. ಅದಕ್ಕೆ ದೇವರು ಪುನಃ ತಾನು ಎಚ್ಚರಿಸ್ತಾ ಇದ್ದಾನೆ. ಏನು ಅಂತಂದ್ರೆ ಇದು ಬಹಳ ಮುಖ್ಯ. ಯಾಕೆಂದ್ರೆ ಇದನ್ನ ನಾವು ಇವತ್ತು ಎಷ್ಟೊಂದು ಬಹುದೇವತಾ ಆರಾಧನೆ ಮಾಡ್ತಾ ಇದ್ದೀವಿ, ಅದು ತಪ್ಪಲ್ಲ. ಆದ್ರೆ ದೇವರು ಅದರಲ್ಲಿ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಏನಂತಂದ್ರೆ ನಾವು ಎಷ್ಟೋ ದೇವತೆಗಳನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ, ಆದ್ರೆ ನಿಜವಾಗ್ಲೂ ಜ್ಞಾನಪೂರ್ವಕವಾಗಿ ಆಚರಣೆ ಮಾಡ್ತಾ ಇದ್ದೀವಿ, ಆರಾಧನೆ ಮಾಡ್ತಾ ಇದ್ದೀವಿ ಇಲ್ಲ. ಒಟ್ಟಿನಲ್ಲಿ ನಮಗೇನೋ ಒಂದು ಬೇಕಾಗಿದೆ, ಅವರು ಅಂದ್ರೆ ಆ ದೇವರು ಅಂದ್ರೆ ಬಹಳ ಇಷ್ಟ ಸ್ವಾಮಿ ನಮಗೆ, ನಮ್ಗೆ ಬಹಳ ಒಳ್ಳೇದಾಗಿದೆ. ಅಲ್ಲಿ ಯಾವುದೋ ಒಂದು ಭೂತವೋ ಇನ್ನೊಂದು ಯಾವುದೋ ಇವತ್ತು ಬೇಕಾದಷ್ಟು ಇರ್ತಾವೆ. ಕೆಲವೊಂದು ಕ್ಷುದ್ರ ದೇವತೆಗಳು ಅಂತ ಇರ್ತವೆ, ಅಥವಾ ಎಲ್ಲೋ ಯಾವುದೋ ಒಂದು ಪವಾಡ ನಡೆಯುವಂತ ಒಂದು ಪ್ರದೇಶ ಇರ್ತದೆ. ಅಲ್ಲಿ ಹೋಗ್ತೀವಿ ನಾವು, ಬಹಳ ಒಳ್ಳೇದಾಗ್ತದೆ. ಆದಾಗ ಇವರು ನಮ್ಮ ತಾತನ ಕಾಲದಿಂದ ನಾವು ಅಲ್ಲೇ ಹೋಗ್ತಿದ್ವಿ, ಅವ್ರ ಕಾಲದಿಂದ ಇವ್ರ ಕಾಲದಿಂದ, ಅಥವಾ ಇತ್ತೀಚೆಗೆ ಗೊತ್ತಾಯ್ತು, ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ತುಂಬಾ ಒಳ್ಳೇದಾಯ್ತು ಅಂತ ಹೇಳಿ ಎಲ್ಲ ಬಿಡ್ತಾನೆ. ಅಲ್ಲಿ ಬರೀ ಏನಾದ್ರು ಸಮಸ್ಯೆ ಆಯ್ತು ಅಂದ್ರೆ ಅಲ್ಲಿ ಹೋಗೋದು ಬರೋದು ಹೀಗೆ ಮಾಡ್ತಾ ಇರ್ತಾನೆ. ಅದಕ್ಕೆ ದೇವರು ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಅಲ್ಲ, ನಮಗೆ ಯಾರನ್ನು ಪೂಜೆ ಮಾಡಿದ್ರೆ ಆಯ್ತು, ಏನು ಸ್ವಾಮಿ ದೇವರನ್ನೇ ಯಾಕೆ ಪೂಜೆ ಮಾಡ್ಬೇಕು, ನಮಗೆ ಒಳ್ಳೇದಾದ್ರೆ ಆಯ್ತಲ್ವಾ ಅಲ್ವಾ? ಒಳ್ಳೇದಾಗೋದು ಮುಖ್ಯ, ಯಾರು ಕೊಟ್ರೇನು. ಆದ್ರೆ ಅದಕ್ಕೆ ದೇವರು ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಅಲ್ಲೇ ಸಮಸ್ಯೆ ಇರೋದೇ ಅಲ್ಲಿ, ಅಷ್ಟಕ್ಕೆ ಮುಗಿಲಿಲ್ಲ. ಯಾಕೆಂದ್ರೆ ನೀನು ಸತ್ ಮೇಲೂ ಕೂಡ ಅವರನ್ನೇ ಹೋಗಿ ಸೇರ್ತೀಯ. ಸತ್ ಮೇಲೂ ಕೂಡ ನೀನು ಭೂತವನ್ನ ಆರಾಧನೆ ಮಾಡ್ತಾ ಇದ್ರೆ ನೀನು ಭೂತಗಣವನ್ನೇ ಹೋಗಿ ಸೇರ್ತೀಯ. ಅಲ್ಲಿ ಯಾವುದೋ ಅಂದ್ರೆ ನಾವು ಈಗ ತೀರಾ ಹೆಸರು ಹೇಳಲಿಕ್ಕೆ ಹೋಗಲ್ಲ. ಇವತ್ತು ಭೂತ ಆರಾಧನೆ ಅನ್ನೋದು ಬಹಳಷ್ಟು ಕಡೆ ಅಲ್ವಾ, ನೀವು ಕೇಳಿದ್ದನ್ನ ಕೊಡ್ತದೆ, ನೀವು ಹರಕೆ ಹೊತ್ಕೊಂಡ್ರೆ ಎಲ್ಲ ಸಿಗ್ತದೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಹೌದಪ್ಪ, ಆದರೆ ನೀನು ಆರಾಧನೆ ಮಾಡ್ತಾ ಇದ್ದೀಯಾ, ಆದ್ರೆ ನಿನ್ನ ಗುರಿ ಅದೇ ಆಗಿದೆ ಅಲ್ವಾ, ಭೂತವೇ ಆಗಿದೆ. ಮತ್ತೆ ಆದ್ರೆ ನಿನ್ನ ಗುರಿಯೇ ಅದಾದಾಗ ನೀನು ಸತ್ತ ಮೇಲೂ ಕೂಡ ಅದನ್ನೇ, ಆ ಗಣವನ್ನೇ ಹೋಗಿ ಸೇರ್ತೀಯ, ಆ ಭೂತದ ಜೊತೆಗೆ ಹೋಗಿ ಸೇರ್ತೀಯ. ಹಾಗಾಗಿ ನೀನು ಡಿಸೈಡ್ ಮಾಡು, ಮೋಕ್ಷ ಬೇಕೋ ಇಲ್ಲ ಭೂತಗಣದಲ್ಲಿ ನೀನೋ ಒಂದು ಭೂತ ಆಗಿ ತಿರುಗ್ತೀಯೋ. ಹಾಗಾಗಿ
ನಮ್ಗೆ ಎಲ್ಲೆಲ್ಲಿ ಎಲ್ಲಿ ಆದ್ರೇನೋ ಅಲ್ಲಿ ಒಳ್ಳೇದಾಯ್ತು ಅನ್ನೋದು ಮುಖ್ಯ ಅಲ್ಲ. ನಮ್ಮ ಕೊನೆಯ ಇವತ್ತು ಬರೀ ನಾವು ಇವತ್ತಿಂದ ಒಂದೇ ಯೋಚನೆ ಮಾಡಬಾರದು. ಅಂದ್ರೆ ಆ ಪೂಜೆ ಒಂದ್ ವೇಳೆ ನೀವು ಅದನ್ನ ಪೂಜೆ ಮಾಡಬಾರದು ಅಂತಲ್ಲ, ಭೂತವೋ ಭೇದವೋ. ಯಾಕೆಂದ್ರೆ ಇದನ್ನ ಬರೀ ಇದೊಂದು ಉದಾಹರಣೆ ಅಷ್ಟೇ. ಕೆಲವೊಂದು ಕ್ಷುದ್ರ ದೇವತೆಗಳನ್ನ ಒಲಿಸಿಕೊಂಡವರು ಇರ್ತಾರೆ. ಹೇಗೆ ಅಂತಂದ್ರೆ ಈಗ ಯಕ್ಷಿಣಿಯನ್ನ, ಅಥವಾ ಕೆಲವರು ಯಾವುದೋ ಒಂದು ಕ್ಷುದ್ರ ದೇವತೆಯನ್ನು, ಅಂದ್ರೆ ಅದೇನೋ ಅನುಸಂಧಾನ ಎಲ್ಲ ಮಾಡಿ, ಕೆಲವು ಮಂತ್ರ ಜಪ ತಪ ಸಾಧನೆ ಎಲ್ಲ ಮಾಡಿ ಒಲಿಸಿಕೊಂಡು ಜೀವನ ಪರ್ಯಂತ ಅದೇ ಇದರಲ್ಲಿ ಬಂದು ಬದುಕಿ. ಆದ್ರೆ ಅವ್ರದ್ದು ಏನಾಗ್ತದೆ ಗೊತ್ತು, ಸತ್ತ ಮೇಲೆ ಆ ಅದೇ ಶಕ್ತಿಯನ್ನೇ ಹೋಗಿ ಸೇರ್ತಾರ ಅವ್ರು. ಅಂದ್ರೆ ಮತ್ತೆ ಬರೋಲ್ಲ, ತಪ್ಪಿಸ್ಕೊಳಕ್ ಆಗೋದಿಲ್ಲ. ಹಾಗಾಗಿ ಆ ಈ ನಾವ್ ಇನ್ನೂ ಕಡೆ ಕೇಳಿರ್ತೀವಿ, ಅವ್ರ ಹತ್ರ ಭೇದಗಳೆಲ್ಲ ಇರ್ತಾವಂತೆ. ಅವ್ರು ಎಲ್ಲ ಹಿಡಿದಿಟ್ಕೊಂಡಿದಾರಂತವು. ಅವ್ರೆಲ್ಲ ಹೇಳಿ ಕೆಲಸ ಮಾಡ್ತಾ ಅಂತ ಹಿಂಗೆಲ್ಲ ನಾವು ಕೆಲವೊಂದು ಕೇಳಿರ್ತೀವಿ. ಕೆಲವೊಮ್ಮೆ ಅವರಿಗೆ ಬಲ ಆದ್ರೆ ಹೇಳ್ತೀವಲ್ಲ, ಲಾಸ್ಟಿಗೆ ಬಲ ಕಡಿಮೆ ಆದ್ಮೇಲೆ ಅವರನ್ನೇ ಅವನನ್ನೇ ಅವು ಬಡ್ದು ಹಾಕಿ ಅವರಲ್ಲಿ ಅವನನ್ನು ಒಂದು ಒಬ್ಬನಾಗಿ ಸೇರಿಸ್ಕೊಂಡ್ರು. ಅಂದ್ರೆ ಸಾವಿನ ಹತ್ರ ಅಂತ, ಸಾವಿನ ಸಮಯ ಬಂದಾಗ ಪುನಃ ಅವನು ಅದೇ ಇದನ್ನ ಹೋಗಿ ಸೇರ್ತಾನೆ. ಹಾಗಾಗಿ ದೇವರು ಹೇಳ್ತಾ ಇದ್ದಾನೆ, ಅರಿವಿಲ್ಲದೆ ಮಾಡುವ ಭಕ್ತಿ ಪೂರ್ಣ ಭಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪರತತ್ವದ ಎಚ್ಚರ ಇಲ್ಲದೆ ಮಾಡುವ ಪೂಜೆ ಎಂದೂ ನನ್ನ ಬಳಿಗೆ ಕರೆದುಕೊಂಡು ಬರುವುದಿಲ್ಲ. ಅಂದ್ರೆ ನೀನು ಇಷ್ಟೆಲ್ಲಾ ಮಾಡುವಾಗ ನನ್ನ ಚಿಂತನೆ ಇತ್ತು ಅಂತಾದ್ರೆ ಅದು ಸಾರ್ಥಕವೇ. ನೀ ಯಾವ ದೇವರನ್ನಾದ್ರೂ ಹೋಗಿ ಪೂಜೆ ಮಾಡಿ, ಆದ್ರೆ ಅಲ್ಲಿ ಆಗ್ತಾ ಇರೋದು, ಅಲ್ಲಿ ಒಳಗೆ ಕೂತು ಕೊಡ್ತಾ ಇರೋದು ಆ ವಿಶ್ವಮೂಲ ಚೈತನ್ಯ ಶಕ್ತಿಯೇ ಅನ್ನುವ ಜ್ಞಾನ ಇದ್ದು ನನಗೂ ಅದೇ ಬೇಕಾಗಿದೆ. ಅವನು ಯಾವ ರೂಪದಲ್ಲಿದ್ರೇನು, ಭೂತನಾದ್ರೂ ಆಗಿರಲಿ, ಪೇತನಾದ್ರೂ ಆಗಿರಲಿ, ಏನಾದ್ರೂ ಆಗಿರಲಿ. ಆದ್ರೆ ನಿಜವಾಗ್ಲೂ ಅದು ಹೇಳಲಿಕ್ಕೆ ಭೂತ ಆದ್ರೆ ಒಳಗಡೆ ಇರೋದು ಆ ದೇವರೇ, ಆ ವಿಶ್ವಮೂಲ ಚೈತನ್ಯ ಶಕ್ತಿಯೇ ಅನ್ನುವ ಅಲ್ಲಿ ಎಲ್ಲಾ ಕಡೆಯೂ ಕೂಡ ನೀನು ಅದೇ ಚಿಂತನೆಯಲ್ಲಿ ಬದುಕಿದೆ ಅಂತ, ಆರಾಧನೆ ಮಾಡಿದೆ ಅಂತ ಆದ್ರೆ ಖಂಡಿತ ನೀನು ನನ್ನನ್ನು ಬಂದು ಸೇರ್ತೀಯ. ಹಾಗಾಗಿ ಅದೇ ಏಕಭಕ್ತಿ. ಈ ರೀತಿ ಪೂಜೆಯಿಂದ ಪುಣ್ಯ ಗಳಿಸುವ ಬದಲು ಪುಣ್ಯ ಕರ್ಮ ಮಾಡಿಯೂ ಕೂಡ ಜಾರಿ ಬಿದ್ದಂತಾಗ್ತದೆ. ಆದ್ದರಿಂದ ಯಾವ ಪೂಜೆಯನ್ನೇ ಆಗಲಿ ಪರತತ್ವದ ಎಚ್ಚರದಿಂದ ಮಾಡಿದಾಗ ಮಾತ್ರ ಅದು ನಮ್ಮನ್ನ ಅಂತ್ಯಕಾಲದಲ್ಲೂ ಕೂಡ ರಕ್ಷಣೆ ಮಾಡ್ತದೆ ಹೊರತು ನಾವು ಸುಮ್ಮನೆ ಏನೋ ಹುಂಬಗುತ್ತಿಗೆ ಎಲ್ಲ ಮಾಡಿದ್ರೆ ಕೊನೆಗೆ ನಾವು ಅಧೋಗತಿಗೆ ಹೋಗ್ತೀವಿ, ದುರ್ಗತಿಗೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದ, ನೀವು ಯಾರನ್ನೇ ಪೂಜಿಸುತ್ತೀರೋ ಅವರನ್ನೇ ಪಡೆಯುತ್ತೀರಿ. ಯಾಂತಿ ದೇವಋತ ದೇವಾನ್ ಪಿತನ್ ಯಾಂತಿ ಇನ್ನು ಪಿತೃವ್ರತಃ ಅಂತಂದ್ರೆ, ನೀನು ಒಂದು ವೇಳೆ ದೇವತೆಗಳನ್ನು ಪಿತೃಗಳನ್ನು ಪೂಜಿಸುವವರು ಪಿತೃಗಳನ್ನ ಭೂತ ಭೇತವನ್ನೇ ಅವರ ಒಂದು ಗಣವನ್ನೇ ಹೋಗಿ ಸೇರ್ತಾರೆ. ಪಿತೃದೇವತೆಗಳನ್ನ ಆರಾಧನೆ ಮಾಡೋರು ಪಿತೃಲೋಕವನ್ನೇ ಹೋಗಿ ಸೇರ್ತಾರೆ. ಆದರೆ ಯಾರು ಏಕಭಕ್ತಿಯಿಂದ ಎಲ್ಲದರಲ್ಲೂ ಭಗವಂತನನ್ನ ಕಂಡು ಶ್ರದ್ಧೆಯಿಂದ ಆತನನ್ನ ಪೂಜಿಸುತ್ತಾರೋ ಅವರು ನನ್ನನ್ನೇ ಬಂದು ಸೇರ್ತಾರೆ. ದೇವತೆಗಳನ್ನು ಪೂಜಿಸಿ ಸ್ವರ್ಗವನ್ನು ಪಡೆಯಬಹುದು, ಆದರೆ ಮರಳಿ ಹುಟ್ಟದಂತಹ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇವತ್ತು ಬೇಕಾದಷ್ಟು ದೇವತಾ ಆರಾಧನೆ ಇದೆ, ವ್ರತ ಜಪ ತಪ ಏನೇನೋ ಮಾಡ್ತಾ ಇದ್ದೀವಿ. ಯಾವ ಪೂಜೆ ಮಾಡಿದರೂ ಸರಿಯೇ, ಪ್ರತಿಯೊಂದು ಕ್ರಿಯೆ ಹಿಂದೆ ಭಗವಂತ ಇದ್ದಾನೆ ಅನ್ನುವ ಅರಿವು ಇದ್ದಾಗ ಅದು ನಿಜವಾದ ದೇವತಾ ಆರಾಧನೆ ಆಗ್ತದೆ, ಅಂದ್ರೆ ಏಕಭಕ್ತಿ ಆಗ್ತದೆ. ಅರಿವಿಲ್ಲದೆ ಮಾಡುವ ಪೂಜೆ ಎಂದೂ ನಮ್ಮನ್ನು ಮೋಕ್ಷದತ್ರ ಕರೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬ್ರಹ್ಮಾದಿ ಸಮಸ್ತ ದೇವತಾ ಪರಿವಾರ ಸಮೇತನಾಗಿರುವಂತಹ ಆ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿ, ಅದನ್ನ ನೀವು ಶಿವ, ಪಾರ್ವತಿ, ನಾರಾಯಣ, ಗಣೇಶ ನೀವು ಯಾವುದಾದ್ರೂ ಹೇಳಿ, ಎಲ್ಲವೂ ಆ ವಿಶ್ವಮೂಲ ಚೈತನ್ಯ ಶಕ್ತಿಯನ್ನೇ ತತ್ವಮಸಿ ಅದೊಂದೇ ಇರಬೇಕು ನಮ್ಮ ತಲೆ. ಹಾಗಾಗಿ ದೇವರು ಹೇಳ್ತಾ ಇದ್ದಾನೆ, ಅಲ್ಲ ದೇವ್ರನ್ನ ಹಂಗಾದ್ರೆ ಏನು ಬಹಳ ಕಷ್ಟ ಆಯ್ತಪ್ಪ, ಇದು ಏನಿದು, ಏನು ಪೂಜೆ ಮಾಡೋದೇನೋ ಆಯ್ತು, ಅದ್ರಲ್ಲೂ ಹಿಂಗೆಲ್ಲ ಇರ್ತದೆ. ಹಿಂಗಾದ್ರೆ ಕತೆ ಹಿಂಗೆ ಅಂತ ಹೇಳಿದ್ರೆ ನಿನ್ನ ಹಂಗೆ ಏನು ಒಲಿಸ್ಕೊಳ್ಳೋದು ಇಷ್ಟೆಲ್ಲ ಬಹಳ ಕಷ್ಟ ಆಯ್ತಪ್ಪ, ಹಿಂಗೆ ಇದು ಕತೆ ಅಂತ ಕೇಳಿದ್ರೆ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದೀನಿ, ಹಾಗೆಲ್ಲ ಹೇಳ್ಕೊಳಕ್ ಹೋಗ್ಬೇಡ. ನನ್ನನ್ನು ಒಲಿಸ್ಕೊಳ್ಳೋದು ಬಹಳ ಸುಲಭ ಇದೆ. ಯಾಕೆಂದ್ರೆ ನಾನು ಏನು ಬಯಸೋಲ್ಲ, ನಾನು ಬಯಸೋದು ನಾಲ್ಕನ್ನು ಮಾತ್ರ. ಏನು? ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಶ್ಚತಿ. ಅಂದ್ರೆ ನೀವು ಇದು ನಾಲ್ಕನ್ನ ಕೊಟ್ರೆ ಸಾಕು, ನಾನು ಸಂತುಷ್ಟನಾಗ್ತೇನೆ. ಏನು? ಪತ್ರಂ ಅಂದ್ರೆ ಏನು? ಒಂದು ತುಳಸಿ ದಳ ಅಥವಾ ಒಂದು ಬಿಲ್ಪತ್ರೆ. ಪುಷ್ಪಂ ಒಂದು ಹೂವು ತಗೋ. ಫಲಂ ಒಂದು ಹಣ್ಣಿದು, ಏನೋ ಒಂದು ಹಣ್ಣು, ನಿನ್ನ ಹತ್ರ ಏನಿರ್ತದೆ. ತೋಯಂ ಸ್ವಲ್ಪ ನೀರು, ಇಷ್ಟನ್ನ ಕೊಡು ಸಾಕು. ಅದನ್ನ ಹೇಗೆ ಕೊಡ್ತೀಯಾ? ಯೋಮೇ ಭಕ್ತ್ಯಾ ಪ್ರಯಶ್ಚತೆ, ಹೃದಯಪೂರ್ವಕವಾಗಿ ಭಕ್ತಿಯಿಂದ ಕೊಟ್ರೆ ಸಾಕು, ಅಷ್ಟೇ ಸಾಕು. ನಾನು ಏನು ಕೇಳಲ್ಲ, ಯಾಕೆಂದ್ರೆ ನನ್ನ ಹತ್ರ ಎಲ್ಲ ಇದೆ. ಇವತ್ತು ಎಲ್ಲಿ ಯಾರ ಹತ್ರ ಏನೇನಿದೆ ಅದೆಲ್ಲದೂ ನಂದೇ. ಆದ್ರೆ ನನಗೆ ಬೇಕಾಗಿರೋದು ನಿನ್ನ ಮನಸ್ಥಿತಿ, ಒಳಗಿಂದ ನೀನು ಮನಸ್ಸಿಂದ ಶುದ್ಧ ಭಾವದಿಂದ ಹೇಗೆ ಅದನ್ನ ನಾನು ಅನುಸಂಧಾನ ಮಾಡ್ತಾ ಇದ್ದೀಯ ಅನ್ನುವುದನ್ನ ನಾನು ನೋಡ್ತೇನೆ ಹೊರತು ನೀನು ಏನೇನಲ್ಲಿ ಆಡಂಬರ ದೊಡ್ಡ ಮಾಡಿರ್ತೀಯಲ್ಲ, ತಂದು ಮಾರ್ಕೆಟಲ್ಲಿ ಇರೋದನ್ನೆಲ್ಲ ತಂದು ವರಮಹಾಲಕ್ಷ್ಮಿ ಹಬ್ಬದ ತಂದೆ ಜೋಡಿಸಿರ್ತಾರೆ. ಹಾಗಾಗಬಾರ್ದು.
ಮಹೋನ್ನತನಾದ ಭಗವಂತನ ಪೂಜೆಗೆ ಮೂಲವಾಗಿ ಬೇಕಾಗಿರುವುದು ತನ್ನನ್ನು ತಾನು ಸಂಪೂರ್ಣ ತೊಡಗಿಸಿಕೊಳ್ಳುವುದು, ಇನ್ವಾಲ್ವ್ಮೆಂಟ್. ಮನಸ್ಸು ತುಂಬಿ ಆರಾಧನೆ ಮಾಡಬೇಕಾಗ್ತದೆ, ಮನಸ್ಸಿನಲ್ಲಿ ಭಕ್ತಿ ತುಂಬಿ. ಒಂದು ತುಳಸಿಯನ್ನು, ಹೂವನ್ನು ಅರ್ಪಿಸಿದರೂ ಸಾಕು, ಅದರಿಂದ ದೇವರು ಬಹಳ ಸಂತುಷ್ಟನಾಗ್ತಾನೆ. ಹಾಗಾಗಿ ಅವನಿಗೆ ಬಂಗಾರದ ಪೀಠ ಬೇಕಾಗಿಲ್ಲ, ಬೆಳ್ಳಿಯ ಹರಿವಾಣಗಳು ಬೇಕಾಗಿಲ್ಲ, ಪಂಚಪಾತ್ರೆಗಳು ಬೇಕಾಗಿಲ್ಲ, ಮನೆಯಲ್ಲಿ ಏನು ಹಣ್ಣಿನ ತೋಟ ಬೆಳೆಸಬೇಕಾಗಿಲ್ಲ. ಒಂದು ಲೋಟ ನೀರು ಸಾಕು ಅವನಿಗೆ. ಅಷ್ಟೇ ಮಾಡು. ಆದರೆ ಭಾವಶುದ್ಧಿಯಿಂದ, ಶುದ್ಧ ಭಕ್ತಿಯಿಂದ ಮಾಡು. ಯೋಮೇ ಭಕ್ತಿಯ ಪ್ರಯಶ್ಚತಿ. ನೀನು ಮನಸ್ಸನ್ನ ನನ್ನಲ್ಲಿ ನೆಲೆಗೊಳಿಸಿ ಭಕ್ತಿಯಿಂದ ಏನು ಕೊಟ್ಟರೂ ಅದನ್ನು ನಾನು ಸ್ವೀಕರಿಸ್ತೇನೆ. ಅಂದ್ರೆ ಇದು ನಾವು ರಾಮಾಯಣದಲ್ಲೆಲ್ಲ ಬರ್ತದೆ ನೋಡಿ, ಶಬರಿಯ ಕಥೆ ಬರ್ತದೆ. ಅಂದ್ರೆ ಅವಳು ಕಚ್ಚಿ ಕಚ್ಚಿ ಕೊಡ್ತಾ ಇದ್ಲು. ಅಲ್ಲಿ ಅವಳು ಕಚ್ಚಿ ಕೊಡ್ತಾ ಇದ್ದಾಳೆ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ಅವಳ ಒಳಗಿನ ಭಾವ, ಅಂದ್ರೆ ಅವಳ ಉದ್ದೇಶ ಅದು ಒಂದು ವೇಳೆ ಚೆನ್ನಾಗಿಲ್ಲ, ಹುಳಿ ಇತ್ತು ಅಂದ್ರೆ ಅದನ್ನ ನನ್ನ ರಾಮನಿಗೆ ಕೊಡಬಾರದು ಅನ್ನೋದು ಅವಳ ಉದ್ದೇಶ. ಆದ್ರೆ ರಾಮ ಅವಳು ಕೊಟ್ಟಿದ್ದನ್ನೆಲ್ಲ ಸುಮ್ಮನೆ ಅವಳನ್ನೇ ನೋಡ್ತಾ ತಿಂತಾ ಇದ್ದೀನಿ. ಅದನ್ನ ನೋಡಿ ಲಕ್ಷ್ಮಣನಿಗೆ ಬಹಳ ಸಿಟ್ಟು ಬರ್ತಾ ಇದೆ. ಈ ಹಳೆ ಮುದುಕಿ ಕಚ್ಚಿ ಕಚ್ಚಿ ಕೊಡ್ತದಲ್ಲ, ಅದು ನನ್ನ ರಾಮನಿಗೆ ಅಂತ ಹೇಳಿ ಅವನು ದೂರ ಕಣ್ಣು ಬಿಟ್ಕೊಂಡು ನೋಡ್ತಾನೆ ಇದ್ದಂತೆ ಹಂಗೆ. ಆದ್ರೆ ರಾಮನಿಗೆ ಅದು, ಅಂದ್ರೆ ಅವಳ ಭಾವ ನೋಡ್ತಾ ಇದ್ದಾನೆ ರಾಮ. ಆದ್ರೆ ನಾವು ಹಾಗೆ ನೋಡಲ್ಲ. ಹಾಗಾಗಿ ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನನಗಾಗಿ ನೀನು, ಯಾಕೆಂದ್ರೆ ಇದು ಮಹಾಭಾರತದಲ್ಲಿ ಬರ್ತದೆ. ಏನಂತಂದ್ರೆ ಘಂಟಾವರ್ಕರು ಅಂತ ಹೇಳಿ, ಘಂಟಾಮರ್ಕರು ಅಲ್ಲ, ಗಂಟಾಸುರರು ಅಂತ ಹೇಳಿ 2 ಜನ. ಅವ್ರು ಶಿವನ ಹತ್ರ ಹೋಗ್ತಾರೆ. ಶಿವನ ಹತ್ರ ಹೋಗಿ, ನಾವು ಹಿಂಗೆ ವೈಕುಂಠವನ್ನು ಹೋಗಬೇಕು, ನೀನು ನಮಗೆ ವೈಕುಂಠವನ್ನು ದಯಪಾಲಿಸಿ. ಅದಕ್ಕೆ ಹೇಳ್ತಾನೆ, ನೋಡಪ್ಪ, ನಾನು ಮೋಕ್ಷ ಎಲ್ಲ ಕೊಡೋವು ನಾನಲ್ಲ, ನೀನ್ ಈ ಲೋಕದಲ್ಲಿ ಏನ್ ಬೇಕು ಹೇಳಿದ್ರೆ ನಾವು ಕೊಡ್ತೀವಿ. ಅಂದ್ರೆ ಪೇತಗಣ ಅಂತೀವಲ್ಲ, ಅದ್ರಲ್ಲಿ ಇರ್ತಾರ ಅವ್ರು. ಇಲ್ಲ ನಮಗೆ ಪೇತಗಣ ಸಾಕಾಗಿದೆ, ನಾವು ವೈಕುಂಠಕ್ಕೆ ಹೋಗ್ಬೇಕು, ಅಲ್ಲೇನೋ ಬಹಳ ಚಂದ ಇರ್ತದಂತೆ. ಅದಕ್ಕೆ ಇಲ್ಲ, ಮತ್ತೆ ಅದಕ್ಕೆ ನಾರಾಯಣನೇ ಕೊಡೋವು ನಾವು. ಹೌದಾ, ಮತ್ತೆ ಅವನ ಅಲ್ಲಿ ಹೆಂಗೆ ನಾವು ಹುಡ್ಕೊಂಡು ಹೋಗೋದು? ಇಲ್ಲ, ಅವನೇ ಬಂದಿದ್ದಾನೆ ಈಗ ಕೃಷ್ಣನಾಗಿ, ಅವನ ಹತ್ರ ಹೋಗಿ ಅವನ ಹತ್ರ ಖಂಡಿತ ಕೊಡ್ತಾನೆ, ನಾನು ಹೇಳಿದ್ದೀನಿ ಅಂತ ಹೇಳಿ. ಅವ್ರು ಹೋಗ್ತಾರೆ. ಹೋಗಿ ಅದೇ ಸರಿಯಾಗಿ ಅವರು ಕೃಷ್ಣ ಅದೇ ಟೈಮಲ್ಲಿ ಬದ್ರಿಯಲ್ಲಿ ಇರ್ತಾರೆ. ಬದ್ರಿಯಲ್ಲಿದ್ದಾಗ ಅವನು ಹುಡ್ಕೊಂಡು ಹೋಗ ಬದ್ರಿಯಲ್ಲಿ ಸಿಗ್ತಾರೆ. ಸಿಕ್ಕಾಗ ಅವ್ರು ಪೇತಗಳಲ್ಲ. ಅದಕ್ಕೆ ಈಗ ಮೊದಲೇ ಹೇಳ್ತಾರೆ, ರೋಗಿಗಳ ಬಳಿ, ಗುರುಗಳ ಬಳಿ, ಮತ್ತೆ ದೇವರ ಬಳಿ ಹೋಗುವಾಗ ಬರೀ ಕೈಯಲ್ಲಿ ಹೋಗ್ಬಾರ್ದು, ಕೈಯಲ್ಲಿ ಏನಾದ್ರೂ ಹಿಡ್ಕೊಂಡು ಹೋಗ್ಬೇಕು, ಹಣ್ಣು ಏನೋ. ಅದು ಪ್ರತೀತಿ. ಯಾಕೆ? ಅವ್ರಿಗೆ ಅದ ಏನೋ ಒಂದು ಇದು ಗೌರವ ಸೂಚಕ ಅಲ್ವಾ. ನೀವು ಹಾಸ್ಪಿಟ್ಲಿಗೆ ಹೋಗುವಾಗ ಏನೋ ಒಂದು ಆಪಲ್ ತಗೊಂಡು ಹೋಗ್ತೀವಲ್ಲ, ಏನೋ ಒಂದು ಹಣ್ಣು ತಗೊಂಡು ಹೋಗ್ತೀವಿ, ಯಾಕಂದ್ರೆ ಅವರಿಗೆ ಅಲ್ಲಿ ಅವಶ್ಯಕತೆ ಇರ್ತದೆ ಗುರುಗಳ ಹತ್ರ ಹೋಗುವಾಗ. ಹಾಗೆ ದೊಡ್ಡ ಕೈ ಬೀಸ್ಕೊಂಡು ಹೋಗ್ಬಾರ್ದು. ಅದಕ್ಕೆ ಇವರು ಕೃಷ್ಣ ಕಂಡ, ಆದ್ರೆ ಅವನ ಹತ್ರ ಬರೀ ಕೈಯಲ್ಲಿ ಹೆಂಗ್ ಹೋಗ್ಬೇಕು, ಏನಾದ್ರೂ ಕೈಯಲ್ಲಿ ತಗೊಂಡು ಹೋಗ್ಬೇಕಲ್ಲ. ಪೇತಗಳಿಗೆ ಏನ್ ಸಿಗ್ತದೆ ಅವ್ರಿಗೆ? ಅವ್ರು ತಿನ್ನೋದೇ ಹೆಣವನ್ನ, ಇದನ್ನ. ಅದಕ್ಕೆ ಆದ್ರೆ ದೇವರಿಗೆ ಹೆಣವನ್ನ ಹೆಂಗೆ ಕೊಡಲಿಲ್ಲ? ಅದಕ್ಕೆ ಅವ್ರು ಹುಡುಕಿದ್ರಂತೆ ಎಲ್ಲ ಸ್ಮಶಾನ ಹುಡುಕಿ ಅಲ್ಲಿ ಹೋಗಿ ಒಬ್ಬ ಬ್ರಾಹ್ಮಣ, ಅರೆ ವೇದ ಶಾಸ್ತ್ರ ಪುರಾಣ ಓದಿಯಂತ ಮಹಾಬ್ರಾಹ್ಮಣ, ಅವನು ಸತ್ತೋಗಿದ್ದ. ಹೌದೌದು, ಹೆಣಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಹೆಣ ಇದು. ಆಮೇಲೆ ಅದು ದೇಹದಲ್ಲೂ ಕೂಡ ಯಾವುದೋ ಭಾಗ ಬೇಡ, ತಲೆ. ಯಾಕೆಂದ್ರೆ ಸದಾ ವೇದ ಉಪನಿಷತ್ತು ಸ್ತೋತ್ರ ಮಂತ್ರಗಳನ್ನು ದೇವರ ಸ್ಮರಣೆ ಮಾಡಿದಂತಹ ತಲೆ ಅದು ಎಂತ ಶ್ರೇಷ್ಠತೆ ಇರ್ಬೋದು ಅಂತ ಹೇಳಿ ಆ ಬ್ರಾಹ್ಮಣನ ತಲೆ ತಗೊಂಡು ಹೋದ್ರ. ಕೃಷ್ಣನ ಹತ್ರ, ಕೃಷ್ಣ ಇದು ನಾವು ತಿನ್ನಿದ್ದೇವೆ ತಗೋ ಅಂತೇಳಿ. ಅದಕ್ಕೆ ಅವನ ನಕ್ನಂತ, ನಾವೆಲ್ಲ ಇದನ್ನೆಲ್ಲ ತಿನ್ನೋನಲ್ಲಪ್ಪ, ನಂದು ಬೇರೆನೇ ಇದೆ. ಆದ್ರೆ ನಾನು ಸ್ವೀಕಾರ ಮಾಡ್ತೇನೆ, ಯಾಕೆಂದ್ರೆ ನನಗೆ ಬೇಕಾಗಿರೋದು ವಸ್ತು ಅಲ್ಲ, ನಾನು ವಸ್ತು ನೋಡಲ್ಲ, ಆದ್ರೆ ನಿಮ್ಮ ಭಾವ. ಯಾಕೆಂದ್ರೆ ನಿಮ್ಮ ಹತ್ರ ಇರೋದೇ ಅದು ಅಲ್ವಾ ಹೆಣ, ಆದ್ರೆ ನಿಮ್ಮ ಚಿಂತನೆ ಇದೆಯಲ್ವಾ. ಅಂದ್ರೆ ದೇವರಿಗೆ ಕೊಡುವಾಗ ಸುಮ್ಮನೆ ಏನೋ ಒಂದು ತಗೊಂಡು ಹೋಗಂದ್ರೆ ಅಂತ ಅಲ್ಲ, ಹುಡುಕಿದಿರಿ ನೀವು. ಅದು ಒಳ್ಳೇದೆಲ್ಲಿದೆ, ಅದು ಬ್ರಾಹ್ಮಣನನ್ನು ಹುಡುಕಿದ್ದೀರಿ. ಅದು ಅದರಲ್ಲೂ ಕೂಡ ತಲೆ, ಅಂದ್ರೆ ಯಾವಾಗಲೂ ದೇವರ ಸ್ಮರಣೆ ಮಾಡಿ ವೇದ ಮಂತ್ರ ಪಠನೆ ಮಾಡಿದಂತಹ ತಲೆ ಅಂತ ಹೇಳಿ ಅದನ್ನು ತಂದಿದ್ದೀರಲ್ಲ. ಆದ್ರೆ ನಿಮ್ಮ ಭಾವ ಇದೆಯಲ್ವಾ, ನನ್ನನ್ನ ದೇವರಿಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಒಳ್ಳೇದನ್ನ ಕೊಡಬೇಕು ಅಂತ ಪ್ರಯತ್ನ ಮಾಡಿದ ಭಾವನೆ ಇದೆಯಲ್ವಾ, ಅದರಿಂದ ನಾನು ಸಂತುಷ್ಟನಾಗಿದ್ದೇನೆ. ಮತ್ತು ನೀವು ಯೋಗ್ಯರಿದ್ದೀರಿ, ಹೋಗಿ ಅಂತ ಹೇಳಿ ಅವ್ರಿಗೆ ಹಂಗೆ ಕಳಿಸ್ಲಿಲ್ಲ. ಅವ್ರಿಗೆ ಸ್ವಲ್ಪ ತಪಸ್ಸು ಹೇಗೆ ಮಾಡಬೇಕು, ಧ್ಯಾನ ಮಾಡ್ತಾನೆಲ್ಲ ಉಪದೇಶ ಮಾಡಿ ಅವರಿಗೆ ತೋರಿಸಿ ಕೊನೆಗೆ ಅವ್ರು ಹೋದ್ರು ಅಂತ ಹೇಳಿ ಬರ್ತದೆ ಹಂಗೆ. ಅದಕ್ಕೆ ದೇವರು ಅದನ್ನ ಅಂದ್ರೆ ಭೇದಗಳಿಗೂ ಕೂಡ ಮೋಕ್ಷ ಕೊಟ್ಟ ಅಂತ ಹೇಳಿ. ಅದಕ್ಕೆ ದೇವರು ನಾವು ಕೊಡುವಾಗ ಆ ದೇವರು ಭಾವ ನೋಡ್ತಾನೆ ಹೊರತು ವಸ್ತುವನ್ನಲ್ಲ. ಹಾಗಾಗಿ ನನಗಾಗಿ ನೀನು ಏನನ್ನು ಮಾಡೋದು ಬೇಡ, ಆದರೆ ನಿನಗೋಸ್ಕರ ಏನು ಮಾಡ್ತಾ ಇದ್ದೀಯೋ ಅದನ್ನ ನನಗೆ ಅರ್ಪಿಸು. ಅಂದ್ರೆ ದೇವರಿಗೋಸ್ಕರ ಅಂತ ನೀನು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತಾ ಕೂರೋದು ಬೇಡ. ನಿನಗೆ ಅಂತ ನೀನ್ ಏನ್ ಮಾಡ್ಕೊಂತ ಇದ್ದೀಯೋ ಅದನ್ನೇ ದೇವ್ರ ಕೆಲಸ, ಇದು ದೇವ್ರಿಗೆಪ್ಪ. ನಿನಗೆ ಬೆಳಗ್ಗೆ ಎದ್ದು ಪಲಾವ್ ಮಾಡಿದೀಯ, ನಿನಗ್ ತಿನ್ಲಿಕ್ಕೆ, ಅದು ದೇವರಿಗಲ್ಲ.
ಆದರೆ ಮಾಡುವಾಗ ಭಾವ ದೇವರಿಗೆ ಅಂತ ಮಾಡು. ತಿನ್ನುವಾಗ ದೇವರಿಗೆ ಸಮರ್ಪಣೆ ಮಾಡಿ ತಿನ್ನು. ಬ್ರಹ್ಮ ಅರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮ ಅಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಃ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮನ್ನಂ ಚತುರ್ವಿಧಂ. ಅಂದ್ರೆ ನಾನು ಆ ಪ್ರತಿಯೊಂದು ಭೂತಗಳ ಒಳಗೆ ಎಲ್ಲ ಚತುರ್ವಿಧವಾದಂಥ ಆಹಾರವನ್ನ ವೈಶ್ವಾನರ ಅಗ್ನಿಯಾಗಿ ಆ ಅರಗಿಸಿ ಪುನಃ ದೇಹಕ್ಕೆ ಕೊಟ್ಟು ಅದನ್ನ ಆ ಫಲ ಆ ಆಹಾರವನ್ನು ಕೊಡು ತಯಾರಿ ಮಾಡಿ ಜಗತ್ತಿನಿಂದ ಎಲ್ಲಾ ಪ್ರಾಣಿಗಳಿಗೆ ಸರಬರಾಜು ಮಾಡ್ತಾ ಇರೋದು ನಾನೇ. ಅಷ್ಟೇ ಅಲ್ಲ, ಆ ಒಳಗೆ ದೇಹದ ಒಳಗೂ ಕೂಡ ಕೂತು ಅದನ್ನು ಜೀರ್ಣ ಮಾಡ್ತಾ ಇರೋದು ನಾನೇ. ಅಹಂ ವೈಶ್ವಾನರೋ ಅಗ್ನಿಯಾಗಿ. ಹೀಗಾಗಿ ಆ ಭಾವನೆ ಮುಖ್ಯ. ಅದನ್ನ ಕೃತಜ್ಞತೆ ದೇವರು ಕೇಳ್ತಾ ಇರೋದೊಂದು ಕೃತಜ್ಞತೆ. ನಾನು ಕೊಟ್ಟಿದ್ದೀನಿ ಅನ್ನೋ ಒಂದು ಕೃತಜ್ಞತೆ ಇರ್ಲಯ್ಯ. ಇಲ್ಲ ಅಂದ್ರೆ ಕಳ್ಳ ಅವನು. ಬರೀ ಅವನ ಹೊಟ್ಟೆ, ಅವನಿಗೆ ಬೇಕಾದವರ ಹೊಟ್ಟೆಪಾಡಿಗಾಗಿ ಯಾರು ಅನ್ನ ಬೇಯಿಸ್ತಾನೆ, ಅವನು ತಿನ್ನುವುದು ಬರೀ ಅನ್ನವನ್ನಲ್ಲ, ಪಾಪದ ಮುದ್ದೆಯನ್ನ. ಅಂದ್ರೆ ದೇವರು ಕೊಟ್ಟಿದ್ದಾನೆ ಅನ್ನೋ ಒಂದು ಸಣ್ಣ ಕೃತಜ್ಞತೆಯೂ ಇಲ್ಲದೆ ಅವನು ತಿಂತಾ ಇದ್ದಾನೆ ಅಂತಂದ್ರೆ, ಅಲ್ಲ ನಾನು ದುಡಿದಿದ್ದು ಸ್ವಾಮಿ, ದೇವರು ಎಲ್ಲ ಕೈ ಕಾಲು ಮೂಗು ಬಾಯಿ ಎಲ್ಲ ಚಂದ ಕೊಟ್ಟಿದ್ದಕ್ಕೆ ನೀನು ದುಡಿತಾ ಇದ್ದೀಯ. ಒಂದು ದಿನ ಎಲ್ಲ ಮುರಿದು ಮೂಲೆಯಲ್ಲಿ ಕೂರಿಸಿದ್ರೆ ಏನ್ ದುಡಿತೀಯ ನೀನು? ಅದಕ್ಕೆ ಬೇಡ, ಅಹಂ ಬೇಡ ಕಣಯ್ಯ. ದೇವರು ಕೊಟ್ಟಿದ್ದಾನೆ ಅನ್ನೋ ಕೃತಜ್ಞತಾ ಭಾವ ಇರಲಿ. ನಮ್ಮ ನಿತ್ಯ ಜೀವನದಲ್ಲಿ ಮಾಡಬೇಕಾದ ಅನೇಕ ಅನಿವಾರ್ಯ ವೃತ್ತಿ ಕಾರ್ಯಗಳಿರ್ತದೆ ಜೀವನ ನಿರ್ವಹಣೆಯಲ್ಲಿ. ಆದ್ರೆ ನಾವು ಅದನ್ನೇ ಭಗವಂತನ ಪೂಜೆ ಅಂತ ಮಾಡ್ಬೇಕು. ನಮಗೆ ಹಾಗಲ್ಲ. ನಾವು ಮಂಗಳಾರತಿ ಮಾಡೋದು, ಅಗರಬತ್ತಿ ಹಚ್ಚೋದು, ಹೂವು ಹಣ್ಣು ಇಡೋದು, ಅದು ಮಾತ್ರ ನಮಗೆ ಪೂಜೆ, ಉಳಿದುದೆಲ್ಲ ಪೂಜೆ ಅಲ್ಲ. ಆದ್ರೆ ದೇವರು ಹೇಳ್ತಾ ಇದ್ದಾನೆ ಹಾಗಲ್ಲ. ಬೆಳಗ್ಗೆ ಎದ್ದು ರಾತ್ರಿ ಮಲಗುವವರೆಗೂ ನೀನು ಎಲ್ಲ ಏನೇನ ಮಾಡ್ತಾ ಇದ್ದೀವಿ ಎಲ್ಲವೂ ಯಜ್ಞ. ಆ ಒಂದು ಅನುಸಂಧಾನದಿಂದ ಮಾಡು, ದೇವರ ಪ್ರೀತಿಗಾಗಿ ಮಾಡ್ತಾ ಇದ್ದೇನೆ. ಹಾಗಾಗಿ ಇದಕ್ಕೆ ಆಗ ನೀನು ಮಾಡುವ ಪ್ರತಿ ಕಾರ್ಯವೂ ಕೂಡ ಅದು ದೊಡ್ಡ ಯಜ್ಞವಾಗ್ತದೆ. ಅದು ನಿನ್ನನ್ನ ಕರ್ಮ ಬಂಧನದಿಂದ ತಪ್ಪಿಸ್ತದೆ. ನೀನು ಯಾವುದಕ್ಕೂ ಬಂಧನಕ್ಕೆ ಒಳಗಾಗುವುದಿಲ್ಲ. ಹಾಗಾಗಿ ನಿನ್ನ ನಿತ್ಯ ಕರ್ತವ್ಯ ಏನಿದೆ ಅದನ್ನ ಭಗವಂತನಿಗೆ ಅರ್ಪಿಸು. ಅದನ್ನ ಭಗವಂತನ ಪೂಜೆ ಅಂತ ಮಾಡು. ಭಗವಂತನಿಗೆ ಭಕ್ಷ್ಯ ಭೋಜವೂ ಮಾಡುವ ಅಗತ್ಯ ಇಲ್ಲ. ನೀನು ಏನನ್ನ ತಿಂತೀಯೋ ಅದನ್ನೇ ಭಗವಂತನಿಗೆ ಅರ್ಪಣೆ ಮಾಡಿ. ಹೀಗೆ ಮಾಡಿದ ಭಗವಂತನ ಆರಾಧನೆ ಪ್ರತ್ಯೇಕವಾಗಿ ಮಾಡುವ ಅವಶ್ಯಕತೆ ಇರೋಲ್ಲ. ಮತ್ತೆ ದೇವರ ಆರಾಧನೆ ಮಾಡೋದು ಕಷ್ಟನೂ ಆಗಲ್ಲ, ಹೌದಾ ಅಲ್ವಾ? ನಾವು ನಿತ್ಯ ನಮಗಾಗಿ ಅಂತ ಏನ್ ಬೆಳಿಗ್ಗಿಂದ ರಾತ್ರಿವರೆಗೆ ಏನ್ ಮಾಡ್ತಾ ಇದೀವಿ ಅದನ್ನೇ ದೇವ್ರ ಪೂಜೆ ಅನ್ಕೊಂಡ್ರೆ ಮುಗೀತು. ಸ್ನಾನ ಮಾಡ್ತಾ ಇದ್ದೀಯ, ದೇವರಿಗೆ ಅಭಿಷೇಕ ಮಾಡ್ತಾ ಇದ್ದೇನೆ ಅಂತ ಮುಗೀತು, ದೇವರ ಅಭಿಷೇಕ ಆಯ್ತು. ಬಟ್ಟೆ ಆಮೇಲೆ ಬಂದ್ರೆಲ್ಲ ಬಟ್ಟೆ ಹಾಕೊಂಡೆ, ದೇವರಿಗೆ ವಸ್ತ್ರ ಹಾಕ್ತಾ ಇದ್ದೇನೆ ಅಂತ ಹಾಗೆ. ಇದೆಲ್ಲ ದಾಸ ಸಾಹಿತ್ಯದಲ್ಲಿ ಬರ್ತದೆ. ಅವರೆಲ್ಲ ಹಾಗೆ ಮಾಡಿದವರು. ಅದು ಬಿಟ್ಟು 3 ಹೊತ್ತು ದೇವರ ಮುಂದೆ ಕೂತ್ಕೊಂಡು ಭಜನೆ ಮಾಡಿದವರು ಅಂತ ಅರ್ಥ. ಸದಾ ದೇವರಲ್ಲಿ ಭಜನೆ ಮಾಡಿದ್ರು ಅಂತಂದ್ರೆ ಎಲ್ಲ ಬಿಟ್ಕೊಂತಿದ್ರು ಅಂತಲ್ಲ. ಹಾಗೆ ಸಂಪೂರ್ಣವಾಗಿ ತಮ್ಮಗೇನು ಮಾಡ್ಕೊಳ್ತಾ ಇದ್ರು ಅದೆಲ್ಲ ದೇವರ ಕಾರ್ಯ ಅಂತ ಹೇಳಿ ಮಾಡ್ತಾ ಇದ್ರು. ಹಾಗೆ ಭಗವಂತನಿಗಾಗಿ ಯಾವುದೋ ವಿಶೇಷ ಹೋಮ ಹವನಗಳನ್ನು ಮಾಡಿ ನೀನು ಕೋಟ್ಯಾಂತರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ನೀನು ಏನು ಹೋಮ ಮಾಡ್ತೀಯೋ ಅದನ್ನೇ ಅಗ್ನಿ ಅಂತರ್ಗತನಾದಂತಹ ನಾರಾಯಣ ಏನು ಅಂದ್ರೆ ನೀನು ಏನು ಮಾಡ್ತಾ ಇದೀಯೋ ಹೋಮ ಅಂದ್ರೆ ಪ್ರತಿನಿತ್ಯ ಅದೇ ದೊಡ್ಡ ಯಜ್ಞ. ಯಾವಾಗ ನೀನು ಅದು ದೇವರ ಪೂಜೆ ಅಂತ ಮಾಡಿದಾಗ, ಹಾಗೆ ಒಬ್ಬ ಹಸಿದ ವ್ಯಕ್ತಿಯನ್ನು ಕಂಡರೆ ಆತ ತನ್ನ ಹೊಟ್ಟೆಯಲ್ಲಿ ವೈಶ್ವಾನ ರೂಪಿ ಭಗವಂತನನ್ನು ಹೊತ್ತು ಬಂದಿದ್ದಾನೆ ಅನ್ನುವ ತಿಳುವಳಿಕೆಯಿಂದ ನೀನು ಹಾಕು, ಅದೇ ದೊಡ್ಡ ಯಜ್ಞ ಆಗ್ತದೆ. ಮಹಾಯಜ್ಞ ಆಗ್ತದೆ. ಅವನ ಹೊಟ್ಟೆ ಕೂಳಿ ಹಾಕಿದ ಅವನಿಗೆ ಗತಿ ಇಲ್ಲ ಅಂತ ಹಾಕ್ಬಿಡ. ಮತ್ತೆ ಅವನ ಒಳಗೆ ವೈಶ್ವಾನರ ಅಗ್ನಿ ಕೂದಿದ್ದ, ಅವನಿಗೆ ಆಹುತಿ ಹಾಕಿದೆ ಅಂತ ಮಾಡು, ಮತ್ತೆ ಅದೇ ದೊಡ್ಡ ಯಜ್ಞ ಆಗ್ತದೆ. ಯತ್ಯ ಪಶ್ಯತಿ ಕೌಂತೆಯ ತತ್ ಕುರುಷ್ಟ ಮದರ್ಪಣಂ. ಕೌಂತೆಯ ಕೃಷ್ಣ ನೋಡು ಅರ್ಜುನ, ಇಷ್ಟೇ ನಾನು ಹೇಳೋದು. ತಪಸ್ಸು ಅಂದ್ರೆ ಚಿಂತನೆ ಅಥವಾ ಅನುಷ್ಠಾನ ಅಂತಂದ್ರೆ ಏನು ಗೊತ್ತು? ಏನೇನು ಮಾಡ್ತೀಯೋ ಎಲ್ಲವನ್ನ ನನಗೆ ಸಮರ್ಪಣೆ ಮಾಡು, ಅದೇ ಯಜ್ಞ, ಅದೇ ಕರ್ಮಯೋಗ. ಹಾಗಾಗಿ ಯಾವುದೇ ಫಲಾಪೇಕ್ಷೆ ಅಹಂಕಾರ ಇಟ್ಕೊಳ್ಬೇಡ. ಹೀಗೆ ಯಾವ ಆಚರಣೆಯೂ ಕೂಡ ನನ್ನಿಂದ ಅನ್ನುವ ಭಾವ ಬರೋದು ಬೇಡ. ಪುರುಷನಾದಂತಹ ಭಗವಂತನಿಗೆ ಅರ್ಪಿತ ಮಾಡು, ಅರ್ಪಣೆಯನ್ನು ಮಾಡು, ಅದೇ ನಿಜವಾದ ತಪಸ್ಸಾಗ್ತದೆ. ಹಾಗಾಗಿ ನಾನು ಮಾಡುವ ಕರ್ಮ ನನ್ನ ಕರ್ಮವಲ್ಲ, ನನ್ನೊಳಗಿನ ಭಗವಂತ ಮಾಡುವ ಕರ್ಮ. ಅದರ ಹಿಂದಿರುವ ಶಕ್ತಿ ಸಾಮರ್ಥ್ಯ ಎಲ್ಲವೂ ಭಗವಂತನದ್ದು, ನನ್ನದೇನೂ ಇಲ್ಲ. ಇದೇ ನಿಜವಾದ ಭಾಗವತ ಧರ್ಮ. ಭಾಗವತ ಧರ್ಮ ಅಂದ್ರೆ ಭಗವಂತನನ್ನು ಅರಿಸಿ ಹೊಂಟವನು, ತನ್ನ ಎಲ್ಲ ಬದುಕಿನ ಸರ್ವಸ್ವವು ದೇವರು ಅಂತ ಬದುಕಿದವನು, ಭಗವಂತನ ಪ್ರೀತಿಗಾಗಿ ಅಂತ ಮಾಡ್ತಾ ಇರೋನು. ಭಗವಂತನ ಜ್ಞಾನ ನಮ್ಮೊಳಗೆ ದೃಢವಾಗಿ ಅಪರೋಕ್ಷವಾದಾಗ ಹಿಂದೆ ಫಲಕಾಮನೆ ಮಾಡಿದ ಎಲ್ಲ ಪಾಪಗಳು ಕೂಡ ಜ್ಞಾನಾಗ್ನಿಯಲ್ಲಿ ಸುಟ್ಟು ಹೋಗ್ತವೆ, ಜ್ಞಾನದ ಅಗ್ನಿಯಲ್ಲಿ. ಆದ್ದರಿಂದ ಜ್ಞಾನ ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು. ಯಾಕೆಂದ್ರೆ ಇದು ಕಠೋಪನಿಷತ್ತಿನಲ್ಲಿ ಬರ್ತದೆ. ಯಮ ಮತ್ತು ನಚಿಕೇತ ಅವರಿಬ್ಬರ ನಡುವೆ ಸಂಭಾಷಣೆ ಇರ್ತದೆ. ಯಮಧರ್ಮರಾಜ ಕೇಳ್ತಾನೆ, ಏನು ಬೇಕು ನೀನು ಈ ಭೂಮಿಯ ಚಕ್ರವರ್ತಿ ಆಗಬೇಕಾ? ಈ ಕ್ಷಣದಲ್ಲೇ ನಾನು ಮಾಡ್ತೇನೆ, ಹೇಳು ಏನ್ ಬೇಕು? ಅದಕ್ಕೆ ನನಗೆ ಏನು ಬೇಕು? ನಾನು ಚಕ್ರವರ್ತಿ ಆಗ್ಬೇಕಾಗಿಲ್ಲ. ಅಲ್ಲ, ಚಕ್ರವರ್ತಿ ಬೇಡ ಅಂತೀಯಲ್ಲ, ಏನು
106 ವರ್ಷ ನೀನು ಚಕ್ರವರ್ತಿ ಆಗಿವೆ. ಅದಕ್ಕೆ ಅವನು ಹೇಳ್ತಾನೆ, ಹೌದು 106 ವರ್ಷ ಚಕ್ರವರ್ತಿಯಾಗಿ ಆಳ್ತೀನಿ, ಆಮೇಲೆ ನಾನು ಮತ್ತು ಇಲ್ಲಿಗೆ ಬರಬೇಕಲ್ಲ ಅಂದ್ರೆ ಯಮಲೋಕಕ್ಕೆ ಬರಬೇಕಂತ ಮತ್ತು ಅದಕ್ಕೆ ನನಗೆ ಇದು ಬೇಕಾಗಿಲ್ಲ, ಮತ್ತೆ ಮತ್ತೆ ಇಲ್ಲಿಗೆ ಬರೋದು ಬೇಕಾಗಿಲ್ಲ. ಮತ್ತೆ ನೀನು ಕೊಡುವ ಸಂಪತ್ತು ಹೇಗಿರ್ಬೇಕಂತಂದ್ರೆ ಯಾವತ್ತೂ ಅದು ನನ್ನಿಂದ ನನಗೆ ನಷ್ಟ ಆಗಬಾರ್ದು. ಅಂದ್ರೆ ನೀನು ಇವತ್ತು ಏನೇ ಕೊಟ್ಟರು ಒಂದಿನ ಅದು ಅಂತ್ಯ ಆಗೋದು, ಆದ್ರೆ ನೀನು ಎಂದೂ ಅಂತ್ಯವಾಗದ ಸಂಪತ್ತನ್ನು ಕೊಡ್ಬೇಕು. ಅದೇ ಯಾವುದು? ಜ್ಞಾನ. ಜ್ಞಾನ ಅನ್ನುವ ಸಂಪತ್ತು. ಯಾವ ಜ್ಞಾನ? ಈ ಭವಬಂಧನದಿಂದ ತಪ್ಪಿಸಿಕೊಂಡು ಆ ಪರಮಾತ್ಮನನ್ನು ಪಡೆಯುವ ಜ್ಞಾನವನ್ನು ಕರುಣಿಸು ನನಗೆ ಅಂತ ಹೇಳಿ ಯಮಧರ್ಮರಾಜನಲ್ಲಿ ಕೇಳಿಕೊಂಡಾಗ ಅವನು ಆ ಮೋಕ್ಷ ಮಾರ್ಗದ ಆ ಜ್ಞಾನವನ್ನ ಹೇಳಿಕೊಡ್ತಾನೆ. ಕೊನೆಗೆ ಅದರಿಂದ ಅವನು ಪುನಃ ಅದೇ ರೀತಿ ಸಾಧನೆ ಮಾಡಿ ನಚಿಕೇತ ತಾನು ಹೋಗ್ತಾನೆ ಮೋಕ್ಷ ಅಂತ ಹೇಳಿ ಬರ್ತದೆ. ಹಾಗೆ ನಿಜವಾಗ್ಲೂ ನೋಡಿ, ಅವನು ಏನೋ ಲೌಕಿಕವಾಗಿ ಯಾವುದನ್ನೋ ಬಯಸಿ ರಾಜ ಆದ್ರೂ ಬಿಡಪ್ಪ ಎಷ್ಟು ಚೆನ್ನಾಗಿರ್ಬೋದು ಅಂತ ಹೇಳಿ ಅದನ್ನೇ ತಗೊಂಡು ಬಂದಿದ್ರೆ ಮತ್ತು ಅವನು ಈ ಬಂಧನದಲ್ಲೇ ಸಿಕ್ಕಾಕೊಂಡ ಮತ್ತೆ ಮತ್ತೆ ಇರ್ತಾ ಇದ್ದ. ಹಾಗೆ ನಾವು ಬರೀ ನಮ್ದು ಏನಂತಂದ್ರೆ ಅರ್ಜೆಂಟ್, ಎಲ್ಲದೂ ಅರ್ಜೆಂಟ್. ಎಲ್ಲ ಒಂದು ಅಂಗಡಿಗೆ ಹೋದ್ರೆ ಒಂದು ಕ್ಯೂ ನಿಂತ್ಕೊಳ್ಳೋದ್ರಲ್ಲೂ ನಮಗೆ ಅರ್ಜೆಂಟ್ ಇರ್ತದೆ. ಏನ್ ಕಿತ್ತಾಕೋದು ಏನಿರಲ್ಲ ನಾವು ಬಂದು, ಅಂದ್ರೆ ಅಷ್ಟು ಏನೇ ಮಾಡ್ಲಿಕ್ಕಾದ್ರೂ ನನಗೆ ಬೇಗ ಆಗ್ಬಿಡ್ಬೇಕಪ್ಪ. ಇಲ್ಲ 1 ತಿಂಗಳು 2 ತಿಂಗಳು 4 ಮಂಡಲ 5 ಮಂಡಲ, 5 ಮಂಡಲ ಮಾಡ್ಬೇಕು ಹಂಗಾಗ್ತದೆ. ಬಂದು ಕುಂತ್ಬಿಟ್ಲೆ ನಾವೆಲ್ಲ ಓಪನ್ ಆಗ್ಬಿಡ್ಬೇಕು. ಹಿಂಗೆಲ್ಲ ಓಪನ್ ಆಗಿ ನೋಡಿದ ತಕ್ಷಣ ಗೊತ್ತಾಗ್ಬೇಕು ಇವ್ರು ಯಾರು ಅಲ್ಲ. ಇದು ನಮ್ಮ ಎಕ್ಸ್ಪೆಕ್ಟೇಷನ್. ಸಾಧನೆ ಇಲ್ಲ, ರಿಸಲ್ಟ್ ಮಾತ್ರ ಬೇಕು. ಎಲ್ಲರೂ ಯಾರ್ಯಾರು ಅವತಾರ, ಯಾರ್ಯಾರು ಏನೇನಿದೆ ಎಲ್ಲ ಗೊತ್ತಾಗ್ಬಿಡ್ಬೇಕು. ಆದ್ರೆ ಸಾಧನೆ ಮಾಡಂಗಿಲ್ಲ. ಇಲ್ಲ ಸ್ವಾಮಿ, ಬೆನ್ನು ಹೊಡಿತದೆ, ಸೊಂಟ ಹೊಡಿತದೆ, ಕುತ್ಕೊಳಕ್ ಆಗಂಗಿಲ್ಲ, ಬೆಳ್ತಂಕ ಮಾಡ್ಬೇಕಾ. ಹಾಗೆ ದೇವರಿಗೆ ಯಾರ ಮೇಲೂ ಹಾಗೇ ಆಗಲಿ ಅಥವಾ ಗೆಳೆತನ ಆಗಲಿ ಅನ್ನೋದಿಲ್ಲ. ಆತ ಪ್ರೀತಿಸುವುದು ವ್ಯಕ್ತಿಯನ್ನಲ್ಲ, ಬದಲಿಗೆ ವ್ಯಕ್ತಿಯಲ್ಲಿರುವ ಜ್ಞಾನವನ್ನ, ಆ ಜ್ಞಾನಪೂರ್ವಕವಾಗಿ ಮಾಡ್ತಾ ಇರುವ ಭಕ್ತಿ. ಅಂದ್ರೆ ಭಕ್ತಿ ಅಂದ್ರೆ ಏನು ಹೇಳಿದ್ನಲ್ಲ ನಾನು, ಬರೀ ದೇವರು ಬೇಕಪ್ಪ, ನಾನು ಆ ದೇವರಿಂದ ಬಂದಿದ್ದೇನೆ, ಆ ದೇವರನ್ನೇ ಹೋಗಿ ಸೇರಬೇಕು ಅನ್ನೋ ಕಲ್ಪನೆ ಏನಿದೆ, ಅವನೊಂದು ಚಿಂತನೆ, ಅದೇ ಭಕ್ತಿ. ಅರ್ಹತೆ ಇದ್ದವರು ಭಗವಂತನನ್ನ ಭಕ್ತಿಯಿಂದ ಒಲಿಸಿಕೊಳ್ಳುತ್ತಾರೆ. ನಿಜವಾದ ಭಕ್ತರಿಗೆ ಭಗವಂತ ವಶನೂ ಆಗ್ತಾನೆ. ಹಾಗಾಗಿ ನಿಜವಾದ ಭಕ್ತರು ಸಾಮಾನ್ಯವಾಗಿ ಎಂದು ದುರಾಚಾರಿಗಳು ಆಗೋದಿಲ್ಲ. ಅಕಸ್ಮಾತ್ ಒಬ್ಬ ಸಾತ್ವಿಕ ಯಾವುದೋ ಪ್ರಾರಬ್ಧ ಕರ್ಮದಿಂದ ಏನೋ ಒಂದು ಜನ್ಮದಲ್ಲಿ ಏನೋ ಒಂದು ಆಗ್ಬಿಡ್ತದೆ ಎಡವಟ್ಟು, ಏನ್ ಮಾಡೋದು? ಕೆಲವೊಮ್ಮೆ ಆಗ್ತದೆ ಒಂದು ಜನ್ಮದಲ್ಲಿ. ಅವನು ಅದೇ ಕರ್ಮಕ್ಕಾಗಿ ಒಂದು ಜನ್ಮದಲ್ಲಿ ಏನಾಗ್ಬೋದು, ಮಹಾ ದುರಾಚಾರಿಯಾಗಿ ಹುಟ್ಟಿ ಬರಬಹುದು. ಆದ್ರೆ ಆತ ಮೂಲತಃ ಉತ್ತಮನೇ ಆಗಿರ್ತಾನೆ. ಅಂದ್ರೆ ಯಾರಿಗೂ ದೊಡ್ಡ ಸಾಧನೆ ಮಾಡಿದ್ದಾನೆ, ಆದ್ರೆ ಏನೋ ಒಂದು ಸಣ್ಣ ಕರ್ಮ, ದೊಡ್ಡ ದೊಡ್ಡ ಕರ್ಮ ಮಾಡಿಬಿಟ್ಟಿದ್ದಾನೆ. ಆ ಕರ್ಮಕ್ಕಾಗಿ ಅವನು ಜನ್ಮ ತಗೊಂಡು ಬಂದಿದ್ದಾನೆ. ಏಕೆಂದ್ರೆ ಆತ ಅನೇಕ ಜನ್ಮದಲ್ಲಿ ಭಗವತ್ ಸಾಧನೆ ಮಾಡಿ ದೇವರಿಗೆ ಬಹಳ ಪ್ರೀತಿ ಪಾತ್ರನಾಗಿದ್ದಾನೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಸಾಮಾನ್ಯರಾದ ನಮಗೆ ಅದೆಲ್ಲ ಕಾಣೋದಿಲ್ಲ. ಅಂದ್ರೆ ಅವನ ಹಿಂದಿನ ಸಾಧನೆ ನಿಂಗೆ ಗೊತ್ತಾಗಲ್ಲ, ಆದ್ರೆ ನೋಡ್ಲಿಕ್ಕೆ ಮಾತ್ರ ದುರಾಚಾರಿ ಕಾಣ್ತಾ ಇದ್ದಾನೆ. ಅವನು ಮಹಾ ಜ್ಞಾನಿ ಇರ್ಬೋದು, ಹಿಂದೆ ಅವನು ಯೋಗಿ ಇರ್ಬೋದು. ಅದಕ್ಕೆ ನೀನು ಯಾರನ್ನು ಕೂಡ ಕಡೆಗಾಡಿಸ್ಬೇಡ, ಯಾರನ್ನು ನೀನು ಜಡ್ಜ್ ಮಾಡಬೇಡ, ಯಾರನ್ನು ಕೂಡ ದ್ವೇಷ ಮಾಡಬೇಡ. ಅವ್ರ ಹಿಂದಿನ ಇದು ಬೇರೆನೇ ಇರ್ತದೆ. ಅಂದ್ರೆ ನೀವು ಹೊರಗಡೆಯಿಂದ ನೋಡಿ ಯಾರನ್ನು ಅವ್ರು ಹಾಗೆ ಇವ್ರು ಹಾಗೆ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ. ಹಾಗಾಗಿ ಈ ಕಾರಣಕ್ಕೆ ನಾವು ಯಾರನ್ನು ಹಗುರವಾಗಿ ಕಾಣಬಾರದು. ಈ ಕ್ಷಣದಲ್ಲಿ ನಾವೆಲ್ಲ ಮಹಾಯೋಗಿಗಳ ಹಾಗೆ ನಮಗೆ ಭಾವ ಬರ್ಬೋದು. ಉಳಿದವರೆಲ್ಲ ಉಣ್ಕೊಂಡು ತಿನ್ಕೊಂಡು ಏನೇನೋ ಆಗಿ ನಡೆದಾಡ್ತಾ ಇರ್ಬೋದು. ಅವ್ರಿಗೆ ಯಾಕೆಂದ್ರೆ ಯಾರಿಗೊತ್ತ ಅವ್ರದೆಲ್ಲ ಸಾಧನೆ ಆಗಿರ್ಬೋದು. ಯಾವುದೋ ಒಂದು ಕರ್ಮ ಕಾರಣದಿಂದ ಕೆಲವರು ಮದುವೆ ಆಗಿರೋಲ್ಲ, ಬರೀ ಸಾಧನೆ ಮಾಡಿರ್ತಾರೆ. ಈ ಜನ್ಮದಲ್ಲಿ ಆ ಸಂಸಾರದಲ್ಲಿ ಸಾಧನೆ ಅಂದ್ರೆ ಸಂಸಾರವನ್ನೇ ಅನುಭವಿಸಿ ಹೋಗ್ಬೇಕು ಅನ್ನೋದು ಅವ್ರದ್ದು ಸಾಧನೆ ಇರ್ಬೋದು. ಅದಕ್ಕಾಗಿ ಬಂದು ಬರೀ ಎಂಜಾಯ್ ಮಾಡ್ತಾರೆ ಅಲ್ವಾ. ಹಾಗೆ ಎಲ್ಲವೂ ಸಾಧ್ಯ ಇರ್ತದೆ. ಅದಕ್ಕಾಗಿ ನಾವು ಧ್ಯಾನ ಮಾಡುವವರು ಬೇರೆ, ಮಾಡದೇ ಇರೋರು ಬೇರೆ, ಅಥವಾ ಅವ್ರು ಹಾಗೆ ಇವ್ರು ಹೀಗೆ ಯಾರನ್ನು ನಾವು ಜಡ್ಜ್ ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ನಾವು ಜಡ್ಜ್ ಮಾಡಿ ಅಂದ್ರೆ ಅವ್ರು ಹಾಗೆ ಹೀಗೆ ಅಂತ ನಾವು ಅವರನ್ನು ನಾವು ಜಡ್ಜ್ ಮಾಡಿದ್ವಿ ಅಂದ್ರೆ ಅವ್ರ ಕರ್ಮ ನಮಗ್ ಬರ್ತದೆ. ಹಾಗಾಗಿ ಒಬ್ಬ ಕೆಟ್ಟ ದಾರಿಯಲ್ಲಿ ನಡೀತಾ ಇದ್ದೇವೆ, ಅದಕ್ಕೆ ಅನೇಕ ಕಾರಣಗಳಿರ್ತದೆ. ಆತ ಸಾತ್ವಿಕನೂ ಇರಬಹುದು, ಆದರೆ ಆತನ ಪ್ರಾರಬ್ಧ ಕರ್ಮ ಆತನನ್ನ ಆ ಮಾರ್ಗದಲ್ಲಿ ನಡೆಯುವಂತೆ ಮಾಡಿರ್ತದೆ. ಹಾಗಾಗಿ ನಾವು ಕೇವಲ ಹೊರಗಿನ ನೋಟದಿಂದ ಅಥವಾ ಕೆಲವೇ ಒಂದು ವಿಚಾರಗಳನ್ನು ಇಟ್ಟುಕೊಂಡು ಅಥವಾ ಏನೋ ಒಂದು ತಪ್ಪು ಮಾಡಿದ್ದಾನೆ ಅಂತೇಳಿ ಅವನನ್ನು ನಾವು ಕನಿಷ್ಠವಾಗಿ ಕಾಣುವುದು ಮಹಾ ತಪ್ಪಾಗ್ತದೆ. ಹೀಗೆ ಪ್ರಾರಬ್ಧ ಕರ್ಮದಿಂದ ದಾರಿ ತಪ್ಪಿದವರು ಯಾವುದೋ ಒಂದು ಸಂದರ್ಭದಲ್ಲಿ ಪುನಃ ಅದು ಖಾಲಿಯಾದಾಗ ತಮ್ಮ ತಪ್ಪಿನ ಅರಿವಾಗಿ ಸರಿದ ಮಾರ್ಗವನ್ನ ಪಡೆದು ಮತ್ತೆ ಸಾಧನೆಯನ್ನು ಮಾಡಿ ಮೋಕ್ಷವನ್ನು ಪಡೆದಂಥವರು ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಹಾಗಾಗಿ ಯಾರನ್ನೂ ಕೂಡ ಕನಿಷ್ಠವಾಗಿ ಕಾಣಬೇಡ. ಏಕೆಂದ್ರೆ ದೇವರು ಅಂತಹ ಕರುಣಾಮಯ ಇದ್ದಾನೆ. ಅಂದ್ರೆ ಅವನಿಗೆ ಯಾರೋ ಒಬ್ಬ ದುರಾಚಾರಿ ಇದ್ದಾನೆ ಅಂತಂದ್ರೆ ದೇವರು ಅವನನ್ನು ದ್ವೇಷ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಡ. ಅವನದೇನೋ ಕರ್ಮ ಇರ್ತದೆ, ಆದ್ರೆ ಸಮಯ ಬಂದಾಗ ಪುನಃ ದೇವರು ಕೂಡ ಅವನನ್ನ ರಕ್ಷಣೆ ಮಾಡ್ತಾನೆ. ಮಹಾಭಾರತದಲ್ಲಿ ಬರ್ತದೆ ಏನು ಅಂತಂದ್ರೆ ಭೀಷ್ಮಾಚಾರ್ಯ
ಏನು ಕೃಷ್ಣ ತಾನು ಪ್ರತಿಜ್ಞೆ ಮಾಡ್ತಾನೆ, ಏನು ಅಂತಂದ್ರೆ ನಾನು ಮಹಾಭಾರತ ಯುದ್ಧದಲ್ಲಿ ನನ್ನ ಶಸ್ತ್ರ ಅದರಲ್ಲೂ ನನ್ನ ಚಕ್ರವನ್ನ ನಾನು ಪ್ರಯೋಗ ಮಾಡುವುದಿಲ್ಲ, ಮತ್ತೆ ನಾನು ಬರೀ ಡ್ರೈವರ್ ಕೆಲಸ ಅಷ್ಟೆ. ಆಗ ಈ ಭೀಷ್ಮಾಚಾರ್ಯರಿಗೆ ಈ ಕಡೆಯಿಂದ ಕೌರವರ ಕಡೆಯಿಂದ ಆ ಸೇನಾಧಿಪತಿ ಪಟ್ಟವನ್ನು ಕಟ್ತಾರೆ. ಸೇನಾಧಿಪತಿ ಆವಾಗ ಕರ್ಣ ಬಹಳ ಅಪಹಾಸ್ಯ ಮಾಡ್ತಾನೆ. ಆ ಹಣ್ಣು ಮುದುಕನಿಗೆ ಹೋಗಿ, ನನ್ನಂತ ವೀರ ಯುವಕನಿಗೆ ಕಟ್ಟೋದಿಟ್ಟು ಹೋಗಿ ಆ ಹಣ್ಣು ಮುದುಕನಿಗೆ ಕಟ್ಟಿದೆಯಲ್ಲ. ಆಗ ಅವರು ಭೀಷ್ಮಾಚಾರ್ಯರು ಶಪಥ ಮಾಡ್ತಾರೆ, ನನ್ನ ಸಾಮರ್ಥ್ಯ ನಿನಗೆ ಗೊತ್ತಿಲ್ಲಲ್ಲ. ನೋಡು, ಕೃಷ್ಣ ಪ್ರತಿಜ್ಞೆ ಮಾಡಿದ್ದ ಚಕ್ರ ಹಿಡಿಯೋದಿಲ್ಲ ಅಂತ. ಚಕ್ರ ಹಿಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ ಕೃಷ್ಣನ ಕೈಯಲ್ಲಿ ನಾನು ಚಕ್ರ ಹಿಡಿಸ್ತೇನೆ, ಹಾಗೆ ಮಾಡ್ತೀನಿ ಯುದ್ಧ, ಪ್ರತಿನಿತ್ಯ 10,000 ಸೈನಿಕರನ್ನ ಕೊಲ್ತೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಬರ್ತಾರೆ. ಅವ್ರದ್ದು ಒಂದೇ ಪ್ರತಿಜ್ಞೆ, ಏನಾದ್ರೂ ಮಾಡಿ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸ್ಬೇಕು. ಅದಕ್ಕೆ ಯುದ್ಧಕ್ಕೆ ಬಂದು ನಿಂತಿದ್ದಾರೆ. ಬರೀ ಅರ್ಜುನನಿಗೆ ಬಾಣ ಹೊಡೆಯೋದು, ಅರ್ಜುನ ಬಾಣ ಹೊಡೆಯೋದು ಬಿಟ್ಟು ಕೃಷ್ಣನಿಗೆ ಬಾಣ ಹೊಡಿತಾ ಇದ್ದಾರೆ ಯಾರು ಭೀಷ್ಮಾಚಾರ್ಯ. ಕೃಷ್ಣ ಹೇಳ್ತಾ ಇದ್ದಾನೆ, ಅಲ್ಲಯ್ಯ ನೀನ್ ಏನ್ ಸುಮ್ಮನೆ ನಿಂತು ನೋಡ್ಲಿಕ್ಕೆ ನೀನ್ ಕರ್ಕೊಂಡ್ ಬಂದಿದ್ದೀನಿ. ಅವ್ರು ನನಗ್ ಬಾಣ ಹೊಡಿತಾ ಇದಾರೆ, ನೀನು ನಮ್ಮ ಅಜ್ಜ ಎಷ್ಟು ಜನ ಬಾಣ ಹೊಡಿತಾನಲ್ಲ, ಅಯ್ಯೋ ನಮ್ಮ ಅಜ್ಜನ ಮೇಲೆ ಹೆಂಗ್ ಬಾಣ ಹೊಡಿಲಿ ಅಂತ ನೀನ್ ತಲೆ ಮೇಲೆ ಕೈ ಹೊತ್ತು ನಿಂತಿದ್ದೀಯಲ್ಲ, ಇಷ್ಟ ತನಕ ನೀನು ಭಗವದ್ಗೀತೆ ಹೇಳಿದ್ಯೇನು ಅಂತ ಹೇಳಿ ಕೃಷ್ಣ ಹೇಳಿದ್ರೆ, ಅವನು ಕೊನೆಗೆ ನೋಡೋದ್ರೊಳಗೆ ಮತ್ತೂ ಹಂಗೆ ಮಾಡ್ತಾ ಇದ್ದಾನೆ ಅರ್ಜುನ. ಕೃಷ್ಣನ್ ಮೈಯೆಲ್ಲ ರಕ್ತ ಆಗ್ಬಿಡ್ತು, ಆ ಕವಚ ಗಿವಚ ಎಲ್ಲ ಕಿತ್ತೋಗ್ಬಿಡ್ತು. ಬಹಳ ಸಿಟ್ಟು ಬಂತು ಅರ್ಜುನ್. ನೀನು ಕೃಷ್ಣನಿಗೆ ಹಾರಿದವನೇ, ಹೋಗು ನೀನು, ಹೋಗಿ ಛತ್ರದಲ್ಲಿ ಮಲ್ಕೋ ನೀನು. ಯಾಕೆಂದ್ರೆ ನನಗಲ್ವ ಬೇಕಾಗಿರೋದು ಸಾಮ್ರಾಜ್ಯ, ನನಗಾಗಿ ಬಂದಿದ್ದೇನಲ್ಲ, ಯುದ್ಧ ಮಾಡಿ ನಾನು ಮಾಡ್ತೇನೆ ಹೋಗಿ ಅಂತ ಹೇಳಿ, ಏ ಮುದುಕ, ನೀನು ಯುದ್ಧ ಮಾಡ್ಬೇಕಾದವನ ಹತ್ರ ಮಾಡೋದ್ ಬಿಟ್ಟು ನನ್ನ ಮೇಲೆ ಬಾಣ ಹೊಡಿತೀಯ, ತಡಿ ನೀನು ಮಾಡ್ತೀನಿ ಅಂತ ಹೇಳಿ ಆ ರಥದಿಂದಲೇ ಹಾರಿ ಅಲ್ಲಿ ಬಿದ್ದಿರ್ತದಲ್ಲ ಚಕ್ರದ ಏನು ರಥದ ಚಕ್ರಗಳು, ಅದನ್ನೇ ಎತ್ಕೊಂಡು ಹೊಡಿಲಿಕ್ಕೆ ಹೋಗ್ತಾರೆ. ಇದನ್ನೆಲ್ಲ ನಾವು ಬಹಳ ಕಡೆ ಚಿತ್ರದಲ್ಲಿ ನೋಡಿರ್ತೀವಲ್ವ. ಕೃಷ್ಣ ಅವನ ಅಂಗವಸ್ತ್ರ ಎಲ್ಲ ಹಾರಿ ಹೋಗ್ತಾ ಇರ್ತದೆ, ಜಾರಿ ಹೋಗ್ತಾ ಇರ್ತದೆ. ಇದು ಮಾತ್ರ ಏನು ಭೀಷ್ಮಾಚಾರ್ಯರು ರಥದ ಮೇಲೆ ನಿಂತಿರ್ತಾರೆ ಅಥವಾ ಕೆಳಗಡೆ ಬಂದು ಕ್ಷಮಾಪಣೆ ಕೇಳ್ತಾ ಇರ್ತಾರೆ. ಆಮೇಲೆ ಯಾವಾಗ ಕೃಷ್ಣ ಹಂಗೆ ಬಂದ, ಅವ್ರು ಅದನ್ನೇ ಕಾಯ್ತಾ ಇದ್ರು, ನನ್ನ ಪ್ರತಿಜ್ಞೆ ಪೂರ್ಣ ಆಯ್ತು, ಯಾಕೆಂದ್ರೆ ನಾನು ಮಾಡಿದ್ದೆ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸ್ತೀನಿ ಅಂತ ಹೇಳಿ. ಅವ್ರು ಸುದರ್ಶನ ಚಕ್ರ ಅದೆಲ್ಲ ಹೇಳಿಲ್ಲ, ಒಟ್ನಲ್ಲಿ ಚಕ್ರ ಹಿಡಿಸ್ತೀನಿ. ಅದಕ್ಕೆ ದೇವರ ಚಕ್ರ ಹಿಡ್ಕೊಂಡು ಬಂದ, ಪುನಃ ಬಂದು ಕಾಲು ಹಿಡ್ಕೊಂಡು ಭೀಷ್ಮಾಚಾರ್ಯರು. ಆವಾಗ ಇಲ್ಲ, ಇವನು ಯಾರೋ ಅರ್ಜುನ ಬಂದು ಹಿಡ್ಕೊಂಡ. ಅಂದ್ರೆ ಹಂಗೆ ಕೃಷ್ಣ ಅಷ್ಟು ತಡ್ಕೊಳಕ್ ಆಗಿಲ್ಲ ಅವನಿಗೆ ಕೋಪನ, ಅಥವಾ ಭೀಷ್ಮಾಚಾರ್ಯರು ಯಾಕೆ ಹಾಗೆ ಮಾಡಿದ್ರು ಅಂತಂದ್ರೆ, ದೇವರು ನಿಜವಾಗ್ಲೂ ಭೀಷ್ಮಾಚಾರ್ಯರು ಕೃಷ್ಣನ ಮಹಾಭಕ್ತ. ಅವನು ಶತ್ರು ಪಕ್ಷದಲ್ಲಿದ್ದರೂ ಕೂಡ ನನ್ನ ಭಕ್ತನ ಪ್ರತಿಜ್ಞೆಯನ್ನು ನಾನು ಸಂಪೂರ್ಣ ಮಾಡ್ತೇನೆ ಅಂತ ಹೇಳಿ ತನ್ನ ಪ್ರತಿಜ್ಞೆಯನ್ನು ಕೂಡ ಮುರಿದು ಭಕ್ತನ ಪ್ರತಿಜ್ಞೆಯನ್ನು ನೆರವೇರಿಸಿದವನು ಭಗವಂತ ಅಂತ ಹೇಳಿ. ಹಾಗೆ ದೇವರು ಅಷ್ಟು ಕರುಣಾಮ ಇದ್ದಾನೆ. ಹಾಗಾಗಿ ನಾವು ಯಾರ್ಯಾರನ್ನು ಕೇವಲವಾಗಿ ನೋಡ್ಲಿಕ್ಕೆ ಹೋಗಬಾರದು. ಅವ್ರು ಮಾಡುವ ಕೆಲವೊಂದು ಅಪಪ್ರಚಾರ, ದುರಾಚಾರ ಅಥವಾ ಏನೋ ಸಣ್ಣ ಪುಟ್ಟದೇನೋ ಮಿಸ್ಟೇಕ್ಸ್ ಇರ್ತದೆ, ಹಾಗಂತೇಳಿ ಅವ್ರನ್ನ ಅವ್ರು ಹಂಗೆ ಇವ್ರು ಹಿಂಗೆ ಅವರೇ ಏನೋ ನಾವು ಯಾರ ಮೇಲೂ ಇಡ್ಲಿಕ್ಕಿಲ್ಲ. ಹಾಗಾಗಿ ಯಾವುದೋ ಪಾಪದಿಂದ ಹೀನ ಯೋನಿ ಬಂದಿರಬಹುದು, ಆದರೆ ಅಂಥವರು ನನ್ನನ್ನು ಆರಾಧಿಸಿ ಎಲ್ಲ ದೋಷಗಳಿಂದ ಬಿಡುಗಡೆಯೂ ಕೂಡ ಹೊಂದಬಹುದು. ಇದಕ್ಕೆ ಅನೇಕ ದೃಷ್ಟಾಂತಗಳಿದ್ದಾವೆ. ನರಕಾಸುರನ ಸೆರೆಯಲ್ಲಿದ್ದಂತಹ 16,100 ಮಂದಿ ಸ್ತ್ರೀಯರು ಅಲ್ವಾ, ನಾವು ಈ ಏನು ಭಾಗವತದಲ್ಲಿ ಕೇಳಿದ್ವಿ, 16,100 ಮಂದಿ ಇವರು ಅಗ್ನಿಪುತ್ರರು. ನಿಜವಾಗ್ಲು ಅವರು ಭಗವಂತನ ಪತ್ನಿಯರಾಗಬೇಕು ಅಂತ ಹೇಳಿ ಆ ಎತ್ತರದಲ್ಲಿ ಸ್ಥಾನದಲ್ಲಿದ್ರು ಕೂಡ ಮನುಷ್ಯರಾಗಿ ಹುಟ್ಟಿ ಬಂದು ನರಕಾಸುರನ ಸೆರೆಮನೆಯಲ್ಲಿ ಸಿಕ್ಕಿ ಹಾಕೊಂಡು ಕೊನೆಗೆ ಕೃಷ್ಣ ಬಂದು ಅವರನ್ನ ಬಿಡಿಸಿ ಪುನಃ ಅವರನ್ನ ಮದುವೆ ಆಗ್ತಾನೆ. ಅದೇ 16,108 ಪತ್ನಿಯರು ಅಂತ ಅವರು. ಹಾಗೆ ನಂದಗೋಪ, ಯಶೋದೆ ಇವರು ಮೂಲತಃ ದೇವಾಂಶ ಸಂಭೂತರು. ದ್ರೋಣ ಅನ್ನುವಂತ ಒಬ್ಬ ವಸು, ನಂದಗೋಪ ಏನು ನಂದಗೋಪ, ಅವನು ಧರ ಅನ್ನುವಂತ ಒಬ್ಬ ವಸು. ಹೀಗೆ ಅವರು ಭೂಮಿಯಲ್ಲಿ ವೈಶ್ಯರಾಗಿ ಹುಟ್ಟಿ ಇಲ್ಲಿ ದನ ಕಾಯುವವರಾಗಿ ಹುಟ್ಟಿ ಬರ್ತಾರೆ. ಯಾಕೆ ಅಂತಂದ್ರೆ ಕೆಲವು ಕಾರಣದಿಂದ. ಹಾಗಾಗಿ ಅವತಾರದಲ್ಲಿ ಅಂದ್ರೆ ಒಂದು ಲೋಕ ಕಲ್ಯಾಣದ ಕೆಲಸಕ್ಕಾಗಿ ಸಾಮಾನ್ಯರ ಹಾಗೆ, ಅಥವಾ ಇನ್ನು ಯಾರು ಯಮಧರ್ಮರಾಜ ವಿದುರನಾಗಿ ಹುಟ್ಟಿದ, ಅಥವಾ ಏನು ವೇದವ್ಯಾಸರ ಮಗನಾಗಿದ್ರೂ ಕೂಡ ಶಾಪದ ಫಲವಾಗಿ ಕೆಲಸ ಅಂದ್ರೆ ದಾಸಿಯ ಪುತ್ರನಾಗಿ ಹುಟ್ಟಿ ಬರ್ತಾರೆ ಯಾರು ವಿದುರ. ಸಂಧಾನಕ್ಕೆ ಬಂದಂತಹ ಕೃಷ್ಣ ದ್ರೋಣಾಚಾರ್ಯ, ಭೀಷ್ಮ, ದ್ರೋಣರು ಅದನ್ನೆಲ್ಲ ನಾವು ಹಿಂದೆ ಕೇಳಿದ್ವಿ. ವಿದುರನ ಮನೆಗೆ ಹೋಗ್ತಾನೆ, ಯಾಕೆಂದ್ರೆ ಅವನು ಸಾಧನೆ, ಅವನೊಬ್ಬ ಸಾಮಾನ್ಯ ದಾಸಿ ಪುತ್ರನಾಗಿರ್ಬೋದು, ಆದ್ರೆ ಅವನ ಸಾಧನೆ ಅಪಾರ. ಹಾಗೆ ಯಾವುದೋ ಪಾಪಕರ್ಮದಿಂದ ಅಥವಾ ಶಾಪದಿಂದ ಹೀನ ಯೋನಿ ಹುಟ್ಟಿದವರು ನನ್ನನ್ನು ಆಶ್ರಯಿಸಿದಾಗ ಪಾಪದಿಂದ ಕಳಚಿಕೊಂಡು ನನ್ನನ್ನು ಕೂಡ ಸೇರ್ತಾರೆ. ಹಾಗಾಗಿ ಯಾರನ್ನೋ ಶ್ರೇಷ್ಠತೆಯಿಂದಲೋ ಕನಿಷ್ಠತೆಯಿಂದಲೋ ನಾವು
ಗುರುತಿಸ್ಲಿಕ್ಕೆ ಹೋಗಬಾರದು. ಪುಣ್ಯದ ಫಲದಿಂದ ರಾಜರ್ಷಿಗಳಾಗಿ ಬ್ರಹ್ಮಜ್ಞಾನಿಗಳಾಗಿ ಹುಟ್ಟಿ ಭಗವಂತನನ್ನ ಆರಾಧಿಸುವವರ ಆ ಬಗ್ಗೆ ನಾನು ಆ ಹೇಳ್ತಾ ಇದ್ದೇನೆ. ಅಂದ್ರೆ ಹೀಗೆ ಭಗವಂತನಲ್ಲಿ ಶರಣಾಗಿ ಆಶ್ರಯ ಬಿಡುವ ಪ್ರತಿಯೊಬ್ಬರ ರಕ್ಷಣೆಯ ಭಾರ ಅದು ನನ್ನದು. ಅದಕ್ಕಾಗಿ ಕೃಷ್ಣ ಇಲ್ಲಿ ನಮಗೆ ಏನೋ ಕಿವಿ ಮಾತು ಹೇಳ್ತಾ ಇದ್ದೇನೆ. ಏನಂತಂದ್ರೆ, ನೀನು ಈ ಪ್ರಪಂಚವೇ ಸರ್ವಸ್ವ ಒಂದು ಪ್ರಪಂಚದಲ್ಲಿ ಬಿದ್ದು ಒದ್ದಾಡ್ಲಿಕ್ಕೆ ಹೋಗಬೇಡ. ಯಾಕೆಂದ್ರೆ ಇದು ಅನಿತ್ಯಂ ಅಸುಖಂ. ಅಂದ್ರೆ ಅನಿತ್ಯ, ಇದು ನಿತ್ಯವಾದದ್ದಲ್ಲ. ಅಸುಖಂ, ನಿಜವಾಗ್ಲೂ ಇದು ಸುಖ ಅಲ್ಲ. ಇಲ್ಲಿ ಏನೇನು ನೀನು ಸುಖ ಇದೆ, ಅದರಲ್ಲಿ ಸುಖ ಇದೆ, ಇದರಲ್ಲಿ ಸುಖ ಇದೆ, ಅದಾದ್ರೆ ಸುಖ ಸಿಗ್ಬೋದೇನೋ, ಇದಾದ್ರೆ ಸುಖ ಸಿಗ್ಬೋದೇನೋ ಅಂತ ನೀನು ಏನು ಬಯಸ್ತಾ ಇದ್ದೀಯಾ, ಅದು ಯಾವುದು, ಅದು ನಿಜವಾಗ್ಲೂ ಅದು ಸುಖವೇ ಅಲ್ಲ. ಇದರಲ್ಲಿ ಯಾವುದರಲ್ಲೂ ಸುಖ ಇಲ್ಲಪ್ಪ. ಯಾವುದು ಶಾಶ್ವತವೂ ಅಲ್ಲ. ಆದ್ದರಿಂದ ನಿನಗೆ ಬೇಕಾಗಿರೋ ಶಾಶ್ವತವಾದ ಆನಂದ, ಅದನ್ನ ಪಡೆಯುವುದಕ್ಕೋಸ್ಕರ ಇಡೀ ಜೀವನವನ್ನು ಶ್ರಮಿಸು, ನನ್ನನ್ನು ಆಶ್ರಯಿಸು, ನನಗೆ ಶರಣಾಗು. ನಿನ್ನನ್ನ ಉದ್ಧಾರ ಮಾಡುವ ಹೊಣೆ ನಾನು ನಿನ್ನನ್ನು ಎತ್ತರಕ್ಕೆ ಕರ್ಕೊಂಡು ಹೋಗ್ತೇನೆ. ನಾವು ನಮ್ಮ ಜೀವನದಲ್ಲಿ ಸಾಧಿಸಬೇಕಾದ ಒಂದೇ ಒಂದು ಸಂಗತಿ ಅಂದ್ರೆ ಅದು ಮನಸ್ಸನ್ನ ಭಗವಂತನಲ್ಲಿ ನಿಲ್ಲಿಸುವುದು. ಅದೇ 3 ಹೊತ್ತು ದೇವರ ಮನೆಯಲ್ಲಿ ಕುತ್ಕೊಳ್ಳೋದು ಅಂತ ಅರ್ಥ ಅಲ್ಲ. ನಾವು ಮಾಡುವ ಸಮಸ್ತ ಕರ್ಮದಲ್ಲೂ ಅದು ದೇವರ ಯಜ್ಞ ಅಂತ ಮಾಡಿದ ಇಡೀ ಜೀವನವೇ ಒಂದು ದೊಡ್ಡ ಮಹಾಯಜ್ಞ ಆಗ್ತದೆ. ವ್ಯವಹಾರ ಈಗ ನಾವು ಮಾಡ್ತೀವಿ ನೋಡಿ, ಎಲ್ಲ ಯೂನಿವರ್ಸಲ್ ವರ್ಕ್ ಅಂತ ಮಾಡ್ತೀವಿ. ಅಲ್ಲ, ಏನ್ ಮಾಡಿದ್ರು ಹಾಗೆ ಇರಬೇಕು. ವ್ಯವಹಾರ ಪ್ರಪಂಚದಲ್ಲಿನ ಸಾವಿರಾರು ವಿಚಾರಗಳು ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವು ನಮ್ಮನ್ನು ಮರಳಿ ಅಧಂಪತನಕ್ಕೆ ಕರೆದುಕೊಂಡು ಹೋಗ್ತವೆ. ಆದ್ದರಿಂದ ಅದರ ಕಡೆಗೆ ನಾವು ಗಮನ ಹರಿಸುವುದನ್ನು ಬಿಟ್ಟು ಭಗವಂತನನ್ನು ತುಂಬಿಸಿಕೊಳ್ಬೇಕು. ಭಗವಂತನ ನಿರಂತರವಾಗಿ ನಾವು ಪ್ರೀತಿಸುವುದರಿಂದ ಆ ವಿಶ್ವಮೂಲ ಚೈತನ್ಯ ಶಕ್ತಿಯನ್ನೇ ನಾವು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ನೀನು ಎಷ್ಟು ಗಾಢವಾಗಿ ದೇವರನ್ನ ಪ್ರೀತಿಸ್ತೀವೋ ಅಷ್ಟೇ ಗಾಢವಾಗಿ ಭಗವಂತ ನಿನ್ನನ್ನ ಪ್ರೀತಿ ಮಾಡ್ತಾನೆ. ಅದಕ್ಕೆ ಹೇಳಿದ್ನಲ್ಲ, ಇವನು ಕೇಳ್ತಾನೆ, ಎಲ್ಲಿ ದೇವರು, ಯಾಕೆ ನೀನು ಕಾಣಿಸ್ಕೊಳ್ಳೋದಿಲ್ಲ? ಯಾರು ಹೇಳಿದೋ ನಾನು ಕಾಣಿಸ್ಕೊಳ್ಳೋದಿಲ್ಲ? ನಾನು ನಿನ್ನೆದುರಿಗೆ ಇದ್ದೇನೆ, ನಿನ್ನನ್ನು ಪ್ರತಿ ಕ್ಷಣ ನೋಡ್ತಾ ಇದ್ದೇನೆ. ಹೆಂಗೆ ಅಂದ್ರೆ ಕಣ್ಣು ಪಿಣಿಕಿಸದೆ ನೋಡ್ತಾ ಇದ್ದೇನೆ. ಆದ್ರೆ ನೀನು ನನ್ನನ್ನು ನೋಡ್ತಾ ಇಲ್ಲ, ನಾನೇನ್ ಮಾಡ್ಲಿ? ಹಾಗಾಗಿ ನೀನು ಏನೇ ಪೂಜೆ ಮಾಡ್ತೀಯೋ ಅದು ಭಗವಂತನ ಪೂಜೆಯಾಗಿರಲಿ. ನಿನ್ನ ಎಲ್ಲ ಪ್ರೀತಿಯಲ್ಲಿ ಭಗವಂತನನ್ನ ಕಾಣು. ನೀನು ಮಾಡುವ ಎಲ್ಲ ನಮಸ್ಕಾರ ಭಗವಂತನ ನಮಸ್ಕಾರವಾಗಿರಲಿ. ಹೀಗೆ ಮಾಡಿ ನಿನ್ನ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸಿ ಇಡೀ ಬದುಕನ್ನ ಭಗವನ್ಮಯವಾಗಿ ಮಾಡಿಕೊ. ನಿನಗೆ ಎಲ್ಲಕ್ಕಿಂತ ದೊಡ್ಡ ವಸ್ತು ಆ ವಿಶ್ವಮೂಲ ಚೈತನ್ಯ ಶಕ್ತಿಯೇ ಆಗಿರಲಿ. ಬದುಕಿನ ಸಾರ ಸರ್ವಸ್ವವೆಲ್ಲವೂ ದೇವರೇ ಆಗಿರಲಿ. ನಿರಂತರ ಚಿಂತನೆಯ ವಸ್ತು ಭಗವಂತನಾಗಿರಲಿ. ನಿನ್ನ ಬದುಕಿನ ಒಂದೊಂದು ಕ್ರಿಯೆಯು ಅದು ಭಗವಂತನ ಆರಾಧನೆಯಾಗಿರಲಿ. ಆಗ ನೀನು ನನ್ನನ್ನು ಸೇರಲೇಬೇಕಾಗ್ತದೆ. ಹೀಗೆ ಮೋಕ್ಷ ಸಾಧಕವಾದ ಉಪಾಸನೆಯ ಮಾರ್ಗವನ್ನು ನಾನು ನಿನಗೆ ಹೇಳಿದ್ದೇನೆ. ಇದನ್ನು ಆಶ್ರಯಿಸಿದವರು ಈಗಾಗಲೇ ಇದನ್ನು ಆಶ್ರಯಿಸಿ ಎಲ್ಲರೂ ನನ್ನ ಬಂದು ಸೇರಿದ್ದಾರೆ. ಮುಂದೆ ಬಂದು ಸೇರುವವರು ಕೂಡ ಈ ಮಾರ್ಗವನ್ನ ಅನುಸರಿಸಿದರೆ ಖಂಡಿತ ಅವರು ನನ್ನೇ ಮರಳಿ ಬರದ ಲೋಕವನ್ನ ಹೋಗಿ ಸೇರ್ತಾರೆ. ಕಾಯೇನ ವಾಚ ಮನಸ್ಸೇಂದ್ರಿಯರ್ವ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವತ್ ಕರೋ ನಿರ್ದೇಶಕಲಂ ಬಳಸಿ ನಾರಾಯಣ ಸಮರ್ಥ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು. ಯಾರಿಗಾದರೂ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಅಂದ್ರೆ ಅದೇ ನಾವು ಈಗ ಇದು ಮಾಡುವಾಗ ಅದೇ ಬರ್ತಾ 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 ನಮ್ಮ ಆರಾಧನಾ ಪದ್ಧತಿ ಅನ್ನುವುದು ಒಂದು ಮೆಕ್ಯಾನಿಕಲ್ ಆಗಿಬಿಟ್ಟಿದೆ. ಹೊರಗಡೆಯಿಂದ ಮಾಡುವ ಒಂದು ಕರ್ಮ ಅನ್ನುವ ಹಾಗಾಗಿದೆ. ನಿಜವಾಗಲೂ ಅದು ಭಾವನೆ ಮೇಲೆ ನಿಲ್ಲಬೇಕಾಗ್ತದೆ. ಹನುಮಂತನ ಪೂಜೆ ಹೇಳ್ತಾರೆ ರಾಮಾಯಣದಲ್ಲಿ. ಹನುಮಂತ ಹೆಂಗೆ ದೇವರ ಪೂಜೆ ಮಾಡ್ತಾನೆ ಅಂತ, ಅವನು ಧ್ಯಾನದಲ್ಲಿ ದೇವರ ಪೂಜೆ ಮಾಡೋದು. ಅಂದ್ರೆ ಎಲ್ಲ ಬೆಟ್ಟ ತುಂಬಾ ಹೂ ಹರಡಿದಾವಂತೆ, ಅದನ್ನೆಲ್ಲ ತಗೊಂಡಂತೆ ಧ್ಯಾನದಲ್ಲಿ ಎಲ್ಲ ತಗೊಂಡು ಅದನ್ನೆಲ್ಲ ರಾಮನ ಪಾದಕ್ಕೆ ಅರ್ಪಣೆ ಅನ್ನಂತೆ. ಆ ಎಲ್ಲ ಹೋಗಿ ರಾಮನ ಪಾದಕ್ಕೆ ಅರ್ಪಣೆ. ಅದು ಯಾರು ಮಾಡ್ಲಿಕ್ಕೆ ಆಗ್ತದೆ? ಎಷ್ಟು ಹೊತ್ತು ಬೇಕಾಗಿರ್ತದೆ? ನೀವೆಲ್ಲ ಹೂ ಹಾಸ್ಕೊಂಡ್ ಬರಕ್ಕೆ ಅಲ್ಲಿ ಸಮುದ್ರದ ನೀರಿತ್ತು, ಆ ಇಡೀ ಸಮುದ್ರದ ನೀರು ರಾಮನಿಗೆ ಅಭಿಷೇಕ ಅನ್ನಂತೆ. ಅದು ಅಭಿಷೇಕ ಆಯ್ತದ. ಇದು ನಿಜವಾಗಲೂ ಒಬ್ಬ ಮಹಾಯೋಗಿ ಮಾಡುವ ಪೂಜೆ. ಅದು ಬಿಟ್ಟು ನಾವು ಬೆಳಿಗ್ಗೆ 5 ಗಂಟೆಯಿಂದ ಶುರುವಾಗ್ತದೆ ದೇವ್ರ ಕಾರ್ಯಕ್ರಮ, 10 ಗಂಟೆವರೆಗೂ ಮನೆ ತೊಳೆಯೋದು, ಬಳಿಯೋದು, ದೇವ್ರ ಪೂಜೆ ಸಾಮಾನ ತೊಳೆಯೋದು, ಅದನ್ನ ಹೂ ತರೋದು, ಮತ್ತೆ ಅದನ್ನ ಮಾಡುವಾಗ ಮನೆಯವ್ರನ್ನೆಲ್ಲ ಬೈಕೊಳ್ಳೋದು, ಅವ್ರು ಎದ್ದಿಲ್ಲ, ಇದೆಲ್ಲ, ಅದು ಉಂಡಿಲ್ಲ, ತಿಂದಿಲ್ಲ, ಅವೇ ವೇದ ಮಂತ್ರಗಳು ಹೇಳಿ ಮಾಡಿ 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 ಲಾಸ್ಟಿಗೆ ದೊಡ್ಡ ಹೂ ಎಲ್ಲ ಅಲಂಕಾರ ಮಾಡಿ ದೀಪ ಹಚ್ಚಿ ಜಗ 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 ಮಾಡಿ ಅಯ್ಯೋ ಮಹಾಲಕ್ಷ್ಮಿ ಎದ್ದು ಬರ್ತಾಳಪ್ಪ ಅಂದ್ಬಿಡೋದು ಲಾಸ್ಟಿಗೆ. ಇದು ನಮ್ಮ ಮನೆಯ ಪೂಜೆ. ಅಂದ್ರೆ ಹೊರಗಡೆಯಿಂದ ಅದು ಮೆಕ್ಯಾನಿಕಲ್ ಆಗಬಾರ್ದು.
ನಾವು ಯೋಗಿಗಳ ಹಾಗೆ ಅದೇ ಸ್ಥಿತಿಯಲ್ಲಿ ಆ ಪೂಜೆ ಮಾಡುವವರು ಆಗಬೇಕು. ಅದೇ ಅದೇ ಭಕ್ತಿ, ನಿಜವಾದ ಭಕ್ತಿ. ಅದು ಬಿಟ್ಟು ನಮಗೆ ಆ ಬೇರೆ ಯಾವುದೇ ಆ ಲೋಭಿತನ ತುಂಬಿರಬಾರ್ದು. ದೇವರು ಬೇಕು ಅನ್ನೋದು ಒಂದೇ ಭಕ್ತಿ, ಉಳಿದು ಯಾವುದೇ ಭಕ್ತಿ ಅಲ್ಲ. ಹ್ಮ್. ಹಾಗಾಗಿ ಭಕ್ತಿ ಮಾರ್ಗ ಅಂದ್ರೆ ಅದೇ ಯಾವುದು, ಅದು ಯಾವಾಗ ಮೋಕ್ಷದಲ್ಲಿ ಯಾರು ಹೋಗ್ತಾರೆ ಅವರಿಗೆ ಆ ಸ್ಥಿತಿಯಲ್ಲಿ ಇರ್ತಾರೆ, ಅವ್ರು ಮಾತ್ರ ನಿಜವಾದ ಭಕ್ತರು. ಉಳಿದವ್ರದೆಲ್ಲ ಭಕ್ತಲ್ಲ. ಯಾಕೆಂದ್ರೆ ಯೂಟ್ಯೂಬ್ ಅಲ್ಲಿ ಏನೇನ್ ನೋಡ್ತಾನೆ, ಇಲ್ಲಿಗೆ ಹೋದ್ರೆ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಪರಿಹಾರ, ಅಲ್ಲಿಗೆ ಹೋಗದೆ ಅಲ್ಲಿ ಹೋಗಿ ಒಂದ್ 4 ವಾರ ಹೋಗೋದು, ಅಲ್ಲಿ ಯಾಕೋ ಹುಷಾರಾಗ್ಲಿಲ್ಲ, ಸರಿ ಹೋಗ್ಲಿಲ್ಲ ಅಂದ್ರೆ ಅಯ್ಯೋ ಅದು ಸರಿ ಇಲ್ಲ ಅವರು ಅಂತ ಹೇಳಿ ಬಿಟ್ಬಿಡೋದು. ಅಂದ್ರೆ ಹೋಗಿದ್ದೇನಕ್ಕೆ ತನ್ನ ಸ್ವಾರ್ಥಕ್ಕಾಗಿ. ಅದೇ ಅವಲ್ಲಿ ಪ್ರೀತಿ ಗೀತಿ ಭಕ್ತಿ ಏನಿಲ್ಲ. ಹಾ ಆ, ಅದು ಆದ್ರೆ ನಾವು ಹೇಳ್ಕೊಂಡು ಓಡಾಡೋದು ಭಕ್ತಿ ಮಾಡೋದು, ಭಕ್ತಿ. ಹಾ ಹೋದಾಗೆಲ್ಲ ನಮಗೆ ಹೋಗಿ ಬಂದು ಬಹಳ ಒಳ್ಳೇದಾಗ್ತಾ ಇದೆ ಅಂತಂದ್ರೆ ಅವರಷ್ಟು ಆಳೆ ನಮಗೆ ಯಾವ ದೇವರು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಯಾವಾಗ ಯಾಕೆ ನಮಗೆ ಕೊಡ್ತಾರೆ ಗುರು ರಾಘವೇಂದ್ರ ಅವರು, ಕಲ್ಪವೃಕ್ಷ ಅವರು, ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಎಲ್ಲಿವರೆಗೆ ಎಲ್ಲ ಕೊಡೋವರಿಗೆ ಕೊಡ್ಲಿಲ್ಲ ಅಂತಂದ್ರೆ ಯಾಕೋ ಎಷ್ಟು ಸೇವೆ ಮಾಡಿದ್ರು ಏನಿಲ್ಲ ಸ್ವಾಮಿ, ಯಾರ ಹತ್ರ ಹೋದ್ರು ಅಷ್ಟೇ ಅಂತ ಹೇಳಿ ಅವರಿಗೂ ಬೈಯಕ್ ಶುರು ಮಾಡುತ್ತೆ. ಕೊಟ್ರಷ್ಟೇ ಭಕ್ತಿ, ಇಲ್ಲ ಅಂದ್ರೆ ಅವರಿಗೂ ಬೈಯ. ಹಂಗೆ ಮತ್ತೆ ಊರಾಗಿದ್ದವರಿಗೆಲ್ಲ ಕೊಡ್ತೀರಿ, ನನಗೆ ಕೊಡಲ್ಲ, ಇದಕ್ಕೆ ಕುಂತಿದ್ದೀರ ನೀವು ಬೋರ್ಡ್ ಹಾಕಿದ್ದು ಅಂತ ಹೇಳಿ, ಕಲಿಯುಗದ ಕಾಮಧೇನು ಅಂತಾರೆ, ಕಲ್ಪವೃಕ್ಷ ಅಂತ ಹೇಳಿ. ಹ್ಮ್. ಹಿಂಗೆ ಅಂದ್ರೆ ಎಲ್ಲದರ ಮೂಲ ನಮ್ಮ ಸ್ವಾರ್ಥವೇ. ಎಲ್ಲರೂ ಮಾಡ್ತಾ ಇರೋದು ನಮ್ಮ ಸ್ವಾರ್ಥವೇ. ಮೋಕ್ಷ ಅನ್ನೋದು ಒಂದು ಸ್ವಾರ್ಥವೇ. ಆದ್ರೆ ಹ್ಮ್ ಅದು ಅಟ್ಲೀಸ್ಟ್ ಅದನ್ನಾದ್ರೂ ನಾವು ಇಟ್ಕೊಳ್ಬೇಕು. ಓಕೆ ರಮೇಶ್. ಈಗ ನಾವು ಎಲ್ಲರೂ ವಾಟರ್ ರೆಡಿ ಮಾಡ್ಕೊಂಡು ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋಣ. ಕಾಂತ ಮಾಸ್ಟರ್. ನಮಸ್ತೆ ಮಾಸ್ಟರ್. ಹಾ ಮಾಸ್ಟರ್, ಈಗ ನೀವು ಹೇಳಿದ್ರಲ್ಲ, ದೇವ್ರು ಅನ್ನೋದು ಈಗ ಹಳೆ ಕಾಲದಿಂದನೂ ಅದು ರೂಢಿಸ್ಕೊಂಡ್ ಬಂದಿರೋದು, ಮತ್ತೆ ಅದು ಎಷ್ಟ್ರ ಮಟ್ಟಿಗೆ ಇವಾಗ ಕುಲ ದೇವರು ಅಂತೇಳಿ. ಅದು ನಾ ಹೇಳಿದ್ನಲ್ಲ, ಅದೆಲ್ಲ ದೇವತಾ ಒಂದು ಪ್ರತೀಕ ಅನ್ಕೋಬೇಕಷ್ಟೇ, ಪ್ರತೀಕ. ಆಯ್ತಾ. ಆದ್ರೆ ಎಲ್ಲದರ ಮೂಲ ಆ ಶಕ್ತಿ, ಆ ವಿಶ್ವಮೂಲ ಚೈತನ್ಯ ಶಕ್ತಿ, ಅನ್ನುವ ಜ್ಞಾನ ಇರಬೇಕು. ಅದೇ ಜ್ಞಾನ, ಇಲ್ಲಾಂದ್ರೆ ಅಜ್ಞಾನ ಆಗ್ತದೆ. ಹ್ಮ್. ಅದಕ್ಕೆ ನೋ ಇಂಟರ್ಫಿಯರೆನ್ಸ್. ನೀ ಏನು ಬಯಸ್ತಾ ಇದ್ದೀಯ ಅದನ್ನ ದೇವ್ರು ಕೊಡ್ತಾನೆ ಅಷ್ಟೇ. ಅಜ್ಞಾನದಲ್ಲಿ ನೀವು ಪೂಜೆ ಮಾಡಿದ್ರೆ ಅದೇ ಸಿಗ್ತದೆ ಅಷ್ಟೇ. ಹಂಗಾಗ್ತದೆ ಅದು. ಪಿತೃ ಪೂಜೆ ಮಾಡುವಾಗ ಸತ್ತವರೇ ಬರ್ತಾರೆ ಅಂತಾನೆ ಪೂಜೆ ಮಾಡೋದು. ಅವ್ರು ಮತ್ತು ಪೇತ ಬಾಧೆಯಲ್ಲೇ ಸಾಯ್ತಾ ಇದ್ ಮಾಡ್ತಿರ್ತಾರೆ, ಕಾಡ್ತಾ ಇರ್ತದೆ, ಮತ್ತು ಪೇತ ಬಾಧೆಯಲ್ಲೇ ಇರ್ತಾರೆ ಅವ್ರು. ಹ್ಮ್. ಆ ಹಾಗಾಗ್ಬಾರ್ದು. ಅಲ್ಲಿ ಪಿತೃ ದೇವತೆಗಳು ಬರ್ತಾರೆ ಅನ್ನುವ ಅನುಸಂಧಾನ ಇದ್ದಾಗ ಪಿತೃ ದೇವತೆಗಳೇ ಬರ್ತಾರೆ ಅಲ್ಲಿ, ಅದು ದೇವತಾ ಕಾರ್ಯ ಆಗ್ತದೆ. ಹಂಗೆ ಜ್ಞಾನಪೂರ್ವಕವಾಗಿ ಮಾಡ್ಬೇಕಾಗ್ತದೆ. ಮೆಕ್ಯಾನಿಕಲ್ ಆಗಿ ಏನೋ ಮಾಡ್ಬೇಕಲ್ಲ ಹಿಂದೆ, ಅದನ್ನ ನೀವು ನಾ ಹೇಳಿದ್ನಲ್ಲ, ಹಿಂದವ್ರು ಏನೋ ಮಾಡಿದಾರೆ ನಾವು ಮಾಡೋದು, ಹಂಗ ಆಗ್ಬಾರ್ದು. ಅವ್ರಿಗೆ ಏನಕ್ಕೆ ಬೇಕಾಗಿತ್ತು, ಅವ್ರಿಗೆ ಏನು ಜ್ಞಾನ ಇತ್ತೋ ಇಲ್ಲೋ, ಯಾಕೆ ಮಾಡಿದ್ರು. ಬಟ್ ನಾವ್ ಈಗ ವಿಚಾರ ಮಾಡ್ಬೇಕಲ್ಲ, ನಮಗ್ ಬೇಕೋ ಬೇಡವೋ, ಯಾಕೆ ಮಾಡ್ಬೇಕು, ನಾವು ಮಾಡಿದ್ರೆ ಏನ್ ಸಿಗ್ತದೆ, ಮಾಡೋದಾದ್ರೆ ಹೇಗ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ ಮಾಡ್ಬೇಕು. ಹರಕೆ ಉಳ್ಕೊಂಡಿರ್ತಾರೆ, ಹರಕೆ ತೀರ್ಸಿಲ್ಲ, ಎದಕ್ ಹಿಂಗಾಯ್ತು, ಹಂಗೆ ಹಿಂಗೆ ಅಂತ ಇರ್ತಾರಲ್ಲ, ಅದು ಎಲ್ಲ ಮತ್ತೆ ಅದು ಹೇಗೆ ಸರ್ ಅಂತಾನೆ ಗೊತ್ತಾಗ್ತಲ್ಲ. ಅದೇ ದೇವ್ರು ಹಂಗಾರೆ ಎಲ್ಲ ಅಂಗಡಿ ತಕ್ಕಂತ ಕುಂತ ಅದ್ ನೀನ್ ಕೊಟ್ರೆ ನಾನು ಕೊಡ್ತೀನಿ, ಇಲ್ಲ ಹಾಗಾದ್ಮೇಲೆ ಅವನು ಹೆಂಗೆ ದೇವರಾಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳಿದ್ದು ದೇವರು, ಅದೆಲ್ಲ ದೇವತಾ ಶಕ್ತಿಗಳಾಗೋಲ್ಲ ಅದು. ಅವು ಕೂಡ ಏನನ್ನೋ ನಮ್ಮಿಂದ ಏನೋ ನಿರೀಕ್ಷೆ ಇರ್ತದೆ, ಅದನ್ನೇ ಕ್ಷುದ್ರ ದೇವತೆಗಳು ಅನ್ನೋದು. ಅದಕ್ಕೆ ಅಲ್ಲಿ ಹೋಗಿ ಅಲ್ಲಿ ಅಂತ ಇದಕ್ಕೆ ನಾವು ಇದಾಗ್ಲಿಕ್ಕೆ ಹೋಗ್ಬಾರ್ದು, ತಪ್ಪಿಸ್ಕೊಳಕ್ ನೋಡ್ಬೇಕು ಆದಷ್ಟು. ಹ್ಮ್. ಮತ್ತೆ ಮಾಸ್ಟರ್, ಈಗ ಮೈ ಮೇಲೆ ದೇವ್ರು ಬರ್ತೈತೆ ಅದೆಲ್ಲ ಅಂತಾರಲ್ಲ, ಅದು ಸುಳ್ಳು ಅಲ್ವಾ ಮಾಸ್ಟರ್? ಸುಳ್ಳು ಅಂತ ಏನ್ ಯಾವ್ದು ಇರಲ್ಲ ಮೇಡಮ್. ಮೈ ಮೇಲೆ ಬರೋದು ಅಂತಂದ್ರೆ ಅವ್ರೇನ್ ಒಳಗ್ ಬಂದಿದಾರೆ ಅಂತಲ್ಲ, ಅವರ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ನಾವೇನ್ ಹೇಳ್ತೀವಿ, ಅಲ್ಲಿ ಅವರು ಆ ಏನು ಕಂಟ್ರೋಲ್ ತಗೊಂಡಿರ್ತಾರೆ. ಅದನ್ನ ಹಿಪ್ನೋಟಿಸಮ್ ಮಾಡೋರು ಮಾಡ್ತಾರೆ. ಕಂಟ್ರೋಲ್ ತಗೊಂಡು, ನಿಮ್ಮ ಮೈಂಡ್ ಅನ್ನ ಕಂಟ್ರೋಲ್ ತಗೊಂಡು ಧ್ಯಾನದಲ್ಲಿ ನಾವು ಮಾಡ್ಬೋದು. ಧ್ಯಾನದಲ್ಲಿ ನಾವು ಅದನ್ನೇ ಹಿಪ್ನೋಟಿಸಮ್. ಗೈಡೆಡ್ ಮೆಡಿಟೇಷನ್ ಇಸ್ ದ ಪಾರ್ಟ್ ಆಫ್ ಮನಃಶಾಸ್ತ್ರ.
ಅದು ಧ್ಯಾನ ಅಲ್ಲ. ಗೈಡ್ ಮಾಡ್ತಾ ನಾವು ಮೆಡಿಟೇಷನ್ ಅಲ್ಲಿ ಗೈಡ್ ಮಾಡ್ತಾ ಇದೀವಲ್ಲ, ಇದು ನಿಜವಾಗ್ಲೂ ಇದು ಧ್ಯಾನವೇ ಅಲ್ಲ. ಇದು ಶ್ವಾಸದ ಮೇಲೆ ಹ್ಮ್ ಅದು ಮಾತ್ರ ಧ್ಯಾನ. ಇದು ಏನು ಧ್ಯಾನ ಅಂತ, ಧ್ಯಾನ ಸ್ಥಿತಿಗೆ ಕರ್ಕೊಂಡು ಹೋಗುವ ಒಂದು ಒಂದು ವಿಧಾನ ಇದು. ಗೈಡ್ ಮಾಡ್ತಾ 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 ಆಮೇಲೆ ಏನ್ ಹೇಳ್ತಾ ಇದೀವಿ ಅನ್ನೋದೇ ಕೇಳಿಸಲ್ಲ. ಆವಾಗ ಶುರು ಆಗ್ತದಲ್ಲ, ಏನ್ ಹೇಳ್ತಾ ಇಲ್ಲ ಅನ್ನೋದೇ ಕೇಳಿಸಲ್ಲ, ಅದು ಧ್ಯಾನ. ಧ್ಯಾನ ಸ್ಥಿತಿಯನ್ನ ತಲುಪಿದ್ರು ಅಂದ್ರೆ ನಿಮ್ಮ ಮೈಂಡ್ ಅನ್ನ ಕಂಟ್ರೋಲ್ ಮಾಡಿ ಅದು ಎಲ್ಲಿ ಹೋಗ್ಬೇಕು, ಅದು ಏನನ್ನ ಚಿಂತನೆ ಮಾಡಬೇಕು, ಅದು ಯಾವ ಕಡೆ ಹೋಗ್ಬೇಕಾಗಿದೆ ಅನ್ನುವ ಒಂದು ಟ್ರ್ಯಾಕ್ ಅನ್ನ ತೋರಿಸಿ ಅವರಿಗೆ ಫುಲ್ ಡೀಪ್ ತಗೊಂಡೋಗಿ ಬಿಟ್ಬಿಡೋದು. ಅದನ್ನೇ ಹಿಪ್ನೋಟಿಸಮ್, ಮನಃಶಾಸ್ತ್ರ. ಅದು ಒಂದು ಪಾರ್ಟ್. ಅದು ಅದರಲ್ಲಿ ಏನ್ ಮಾಡ್ತಾರೆ ಅವರು, ಅವರ ಮೈಂಡ್ ಸೆಟ್ ಅನ್ನ ಮೊದಲು ಕಂಟ್ರೋಲ್ ಮಾಡ್ಲಿಕ್ಕೆ ನಿಲ್ತಾರೆ. ಈ ನಾವು ಹಾಸ್ಟೆಲ್ ಟ್ರಾವೆಲ್ ಅದು ಇದು ಮಾಡಿಸುವಾಗ, ನೀವು ಹಾರಿ ಹೋಗ್ತಾ ಇದೀರ ಇವ್ರು ಹಾರಿ ಹೋಗ್ತಾರೆ. ಎಷ್ಟು ಜನರಿಗೆ ಫೀಲ್ ಆಗ್ತದೆ ಅದು. ಅವ್ರ ಹಾಸ್ಟೆಲ್ ಬಾಡಿ ಬರ್ತದೆ, ಹೊರಗೆ ಬರ್ತದೆ. ಅದೇ ಅದೇ ಹಿಪ್ನೋಟಿಸಮ್. ಕೇಳ್ರಿ ಎಷ್ಟೋ ಜನರಿಗೆ ಆಗ್ತದೆ ಅದನ್ನ. ಆಮೇಲೆ ಅಗಾಧವಾದ ವಿಶ್ವಶಕ್ತಿ ನಮ್ಮೊಳಗೆ ಪ್ರವೇಶ ಆಗ್ತದೆ. ಯಾ- ಯಾವಾಗ ಯಾಕೆ ಅಂತಂದ್ರೆ ಅದು ಅದೇ ಸಬ್ ಕಾನ್ಶಿಯಸ್ ಮೈಂಡ್ ಅದು ರಿಸೀವ್ ಮಾಡ್ತದೆ ಅವಾಗ. ಹಾ, ಆಗ್ತಾ ಇದೆ ಕಂಟ್ರೋಲ್. ಅದನ್ನೇ ಹಿಪ್ನೋಟಿಸಮ್ ಅಂತ. ಹ್ಮ್. ಅದು ಕೂಡ ಮನಃಶಾಸ್ತ್ರದ ಒಂದು ಭಾಗ. ಧ್ಯಾನ ಸ್ಥಿತಿಯಲ್ಲಿ ಆ ಅದನ್ನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಕಂಟ್ರೋಲ್ ಮಾಡುವಂತ. ಆ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಬೇರೆ ಅಲ್ಲ, ಅದನ್ನ ವಿಜ್ಞಾನದಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅಂತೀವಿ. ಆಧ್ಯಾತ್ಮದಲ್ಲಿ ಅದೇ ದೇವರು, ಭಗವಂತ ನನ್ನೊಳಗೆ ದೇವರು ಕೂತಿದ್ದಾನೆ ಅಂದ್ರೆ ಆ ಸಬ್ ಕಾನ್ಶಿಯಸ್ ಮೈಂಡೇ ದೇವರು. ಅದು ನಮ್ಮಲ್ಲಿ 10 ಪಾರ್ಟ್ ಅಲ್ಲಿ 9 ಪಾರ್ಟ್ ಅದೇ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರ್ತದೆ. ಒಂದು ಪಾರ್ಟ್ ಮಾತ್ರ ನಮ್ದು ಹೊರಗಿಂದ ಮನಸ್ಸು, ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇರ್ತದೆ. ಹಾ, ಅದೇ ಅದು ಏನಾಗ್ತದೆ, ಈ ಕರ್ಮ ಪ್ರಕ್ಷಾಳನೆ ಅದನ್ನೆಲ್ಲ ಮಾಡುವಾಗ ಎಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಕೂತಿರ್ತದೆ. ನಾವು ಅದನ್ನ ಡೀಪ್ ಆಗಿ ತಗೊಂಡೋಗಿ ಎಲ್ಲ ಆ ಅಲ್ಲಿಗೆ ರೀಚ್ ಆಗಿ ಅದನ್ನ ಇದು ಮಾಡಿದಾಗ ಅಲ್ಲಿ ಆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದೆಲ್ಲ ಬ್ಲಾಕ್ ಆಗಿ ಕೂತಿರ್ತದಲ್ಲ, ಅದನ್ನೆಲ್ಲ ಅದೇನ್ ಮಾಡ್ತದೆ, ಕ್ಲಿಯರ್ ಮಾಡ್ಕೊಂತ ಬರ್ತದೆ. ಅದನ್ನೇ ಈ ಹಿಪ್ನೋಸಿಸ್ ಅಲ್ಲಿ ಅದನ್ನೇ ಮಾಡ್ತಾರೆ. ಅವ್ರು ಎದುರುಗಡೆ ಕೂರಿಸ್ಕೊಂಡು ಮಲಗಿಸ್ಕೊಂಡು ಜನ್ಮಾಂತರ ಅಂತ ಮಾಡ್ತಾರೆ. ಈಗ ಇಲ್ಲಿ ನಾವು ಧ್ಯಾನ ಅಂತ ಮಾಡ್ತೀವಿ ಅಷ್ಟೇ. ಅಲ್ಲಿ ಕೂಡ ಧ್ಯಾನನೇ ಮಾಡ್ತೀವಿ. ಅಂದ್ರೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ನಾವೇ ಧ್ಯಾನ ಮಾಡ್ತೀವಿ, ಅವ್ರ ಧ್ಯಾನ ಸ್ಥಿತಿಗೆ ಅವರನ್ನ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಧ್ಯಾನಿಗಳಲ್ಲದವರನ್ನು ಕೂಡ ಒಂದು ಧ್ಯಾನ ಸ್ಥಿತಿಗೆ ತಗೊಂಡು ಹೋಗ್ತಾರೆ. ಹ್ಮ್. ಅದು ಆ, ಮನಃಶಾಸ್ತ್ರ ಅದು. ಅದು ತಪ್ಪಂತ. ಅದು ಆರಂಭಿಕ ಹಂತದಲ್ಲಿರುವವರಿಗೆ ಅದು ಬೇಕು. ಗೈಡೆಡ್ ಮೆಡಿಟೇಷನ್, ಮ್ಯೂಸಿಕ್ ಮೆಡಿಟೇಷನ್ ಏನು ಬೇಡ, ನನಗೆ ಸುಮ್ಮನೆ ಕೂತ್ಕೊಳ್ತೀನಿ ಅನ್ನೋದು ಅದು ಅಂತಿಮ ಹಂತ. ತುಂಬಾ ಸಾಧನೆ ಮಾಡಿ ಉನ್ನತ ಸ್ಥಿತಿಯನ್ನು ಯಾರು ತಲುಪಿದ ಅಂತ ಸಾಧಕರಿದ್ದಾರೆ, ಅವರಿಗೆ ಅದು. ಉಳಿದವರಿಗೆ ಅವಶ್ಯಕತೆ ಇದೆ, ಬೇಕಲ್ಲ. ಯಾಕೆಂದ್ರೆ ಅವ್ರ ಮೈಂಡ್ ಸೆಟ್ ಅವರಿದು ಅದಿನ್ನೂ ಅಷ್ಟರ ಮಟ್ಟಕ್ಕೆ ಪ್ರಿಪೇರ್ ಆಗಿರೋಲ್ಲ. ಬರೀ ನೀವು ಧ್ಯಾನ ಕೂತ್ಕೊಂಡ್ರೆ ಹಾಳು ಮೂಳೆ ಬರ್ತಾ ಇರ್ತದೆ. ಬೆಳಗ್ಗೆಯಿಂದ ಏನ್ ನಡೆದಿದೆ ಅದೇ ಬರ್ತಾ ಇರ್ತದೆ, ಅಥವಾ ಅದೇ ಇಲ್ಲಿ ರಿಪೀಟ್ ಆಗ್ತಾರೆ. ಹಾ ಯಾವತ್ತೋ ನಡೆದದ್ದು ಅದೇ ಬರ್ತದೆ. ಇಲ್ಲ ಅಂದ್ರೆ ದೇಹದಲ್ಲಿ ಯಾವ್ದೋ ಬಾಧೆನೇ ಕಾಡ್ತಾ ಇರ್ತದೆ ಧ್ಯಾನ ಕೂತ್ಕೊಂಡ್ರೆ. ಹಂಗಾಗಿ ಅದನ್ನೆಲ್ಲ ಇದು ಮಾಡಿ ಅವ್ರ ಮೈಂಡ್ ಸೆಟ್ ಅನ್ನು ಒಂದು ಪ್ರೋಗ್ರಾಮ್ ಮಾಡಿ ಆ ಅವರನ್ನ ಆ ಒಂದು ಧ್ಯಾನ ಸ್ಥಿತಿಗೆ ತೆಗೆದುಕೊಂಡು ಹೋಗಿ ಬಿಡೋದಿದೆಯಲ್ಲ, ಅವಾಗ ಶುರುವಾಗ್ತದೆ ನಿಜವಾಗ್ಲೂ ಧ್ಯಾನ. ಹ್ಮ್. ಅದಕ್ಕೆ ಹೇಳೋ ಮತ್ತೆ ಪತ್ರಿಜಿ ಅವರು ಎಲ್ಲ ಆ ಗೈಡೆಡ್ ಮೆಡಿಟೇಷನ್ ಎಲ್ಲ ಮಾಡಿಸ್, ಹೌದು ಅದೆಲ್ಲ ಅವ್ರು ಹೇಳ್ಕೊಟ್ಟಿದ್ದು ಧ್ಯಾನ ಅಂತ. ಆದ್ರೆ ಇವಾಗ ಎಲ್ಲಾ ತರದ ಅವಶ್ಯಕತೆ ಇರ್ತದಲ್ವ, ಹಂಗಾಗಿ ಅದಕ್ಕೆ ಹೇಳೋದು ನಾವು, ಅವೇರ್ನೆಸ್ ಇಲ್ಲ ಅಂದ್ರೆ ಬೇಡ ಅಂತ. ನೀವೇನ್ ಹೇಳ್ತಾ ಇದ್ರಿ ಕೇಳಿಸ್ತಾ ಇಲ್ಲ, ತೊಂದರೆ ಇಲ್ಲ. ಅದು ಮಹಾಭಾರತ ಇದರ ಭಾಗವತದಲ್ಲೆಲ್ಲ ಬರ್ತದೆ. ಏನಂದ್ರೆ ಯಾರು ಇವನು ಪರೀಕ್ಷಿತ ಬಂದ ಕರೆದ, ಸ್ವಾಮಿ ನಾನು ಬಂದಿದ್ದೇನೆ ಪರೀಕ್ಷಿತ. ಅವನು ತಪಸ್ಸಿಗೆ ಕುಂತಿದ್ದ. ಅವನಿಗೆ ಯಾರು ಕರೆದ್ರೆ ಅವನಿಗೆ ನೆನಪಾಗ್ಲಿಲ್ಲ, ಯಾಕೆಂದ್ರೆ ಅವನು ನಿರ್ವಿಕಲ್ಪ ಸಮಾಧಿಯಲ್ಲಿ ಇದ್ದ, ಯೋಗ ನಿದ್ರೆಯಲ್ಲಿದ್ದ. ಅಷ್ಟೇ, ನಿರ್ವಿಕಲ್ಪ ಸಮಾಧಿ ಅಂತ ಏನು ಪ್ರಜ್ಞೆ ಕಳ್ಕೊಂಡಿದ್ದ, ಬಟ್ ಧ್ಯಾನದಲ್ಲೇ ಕೂತಿದ್ದ. ಅವನಿಗೆ ಹೊರಗಿಟ್ಟಿಂದ ಯಾರು ಕರೀತಾ ಇದ್ದಾರೆ ಅನ್ನೋ ಜ್ಞಾನವೂ ಇರಲಿಲ್ಲ. ಆದ್ರೆ ಮತ್ತೆ ಅವನು ದೇವ ಒಳಗಡೆಯಿಂದ ಅಂದ್ರೆ ಆ ಫುಲ್ ಧ್ಯಾನದಲ್ಲಿ ಕೂತಿದ್ದ. ಹ್ಮ್. ಹಂಗೆ ಆ ಅದು ನಾವಿವತ್ತು ಬೇರೆ ಬೇರೆ ಹೆಸರು ಪದಗಳಿಂದ ಕರೆದಾಗ ಅದು ಬೇರೆ ಅಂತ ಕಾಣಿಸ್ತದೆ. ಕರೆಕ್ಟ್. ಹಾ ಕರೆಕ್ಟ್ ಸರ್. ಅದೇ ಈಗ ನಾವು ಈ ಈ ಧ್ಯಾನದಿಂದ ಬೇರೆ ಎಲ್ಲ ಅಳವಡಿಸ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರ. ಹ್ಮ್. ಇಲ್ಲ ಮ್ಯಾಮ್. ನಮ್ಮ ಮನಸ್ಸಂತೋಷಕ್ಕೋಸ್ಕರ ಮಾಡ್ಬೋದೇ ಹೊರತು ಎಲ್ಲದನ್ನು ಇದರಲ್ಲಿ ಕಂಟ್ರೋಲ್ ತಗೋಬರ್ಬೋದು. ಹ್ಮ್. ಓಕೆ ಮಿಸ್ಟರ್, ಥ್ಯಾಂಕ್ ಯು. ವಾಣಿ ಮಾಸ್ಟರ್.
ನಮಸ್ತೆ ಸರ್. ಹಾ, ನಮಸ್ತೆ ಮಾಸ್ಟರ್. ನಾನು ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆಗಿದ್ದು, ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು. ಹಾಗೆ ಈಗ ಮಾತಾಡ್ತಾ ಇದ್ದಾಗ ಒಂದು ಸಂಶಯ ಬಂತು ಸರ್, ಡೌಟ್ ಬಂತು, ಹಾಗೆ ಕೇಳುವ ಅಂತ ಜಾಯ್ನ್ ಆದೆ ಸರ್. ಇದು ಶ್ರಾದ್ದ, ಇದು ತಿಥಿ ಮಾಡ್ತಾರಲ್ಲ ಸರ್, ಅದು ಅದೇ ಸಮಯಕ್ಕೆ ಮಾಡ್ಬೇಕಾ? ಅಂದ್ರೆ ವರ್ಷದಲ್ಲಿ ಒಂದ್ಸಲ ಮಾಡ್ತಾರೆ, ಅದು ಪಿತೃದೇವತೆಗಳಿಗೆ ಮಾಡುದು ಅಂತಾದ್ರೆ ಯಾವಾಗ್ಲೂ ಮಾಡುದ, ಇದು ಅಥವಾ ಅದೇ ದಿವಸಕ್ಕೆ ಹಾಗೆ ಮಾಡ್ತಾರೆ ಅಂತ? ಅದು ಒಂದು ವರ್ಷದ ಒಳಗೆ ಮಾಡೋದಾದ್ರೆ ಅದೇ ತಿಥಿ ಅದ ಇದ್ರಲ್ಲೇ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಮಾಡೋದಿರ್ತದಲ್ವಾ ಅವಾಗ, ಆಮೇಲೆ ಮಾಡೋದನ್ನ ಅವಾಗ್ಲೇ ಮಾಡ್ಬೇಕಂತೇನಿಲ್ಲ, ಬಟ್ ಮಾಡ್ತಾರೆ. ಅದಕ್ಕೆ ಅದನ್ನ ತಿಥಿ ಅನ್ನೋದು. ಸಾವನ್ನ ತಿಥಿಯ ದಿವಸ ಮಾಡ್ತಾರೆ, ಹುಟ್ಟಿದ್ದನ್ನ ನಕ್ಷತ್ರದ ದಿವಸ ಮಾಡ್ತಾರೆ. ಹ್ಮ್. ಹಾ, ಇವಾಗ ಹುಟ್ಟುಹಬ್ಬ, ಇವತ್ತು ನಾವು ಇಂಗ್ಲಿಷ್ ಕ್ಯಾಲೆಂಡರ್ ಅಲ್ಲಿ ಹುಟ್ಟುಹಬ್ಬವನ್ನು ನೋಡಿ ಆಚರಿಸ್ಕೊಂತೀವಿ. ಆದ್ರೆ ನಿಜವಾಗ್ಲೂ ಇಂಗ್ಲಿಷ್ ಕ್ಯಾಲೆಂಡರ್ ನೋಡೋದಲ್ಲ. ಆ ನಕ್ಷತ್ರ. ಯಾವ ಮಾಸದಲ್ಲಿ ಯಾವ ನಕ್ಷತ್ರದಲ್ಲಿ ಅದು ಬರ್ತದೋ ಅದು ನಿಜವಾಗ್ಲೂ ಅವತ್ತಿನ ಜನ್ಮದಿನ ಅಂತ. ಈ ಕೃಷ್ಣ ಜನ್ಮಾಷ್ಟಮಿ ಯಾವತ್ತು ಬರ್ತದೆ? ಶ್ರಾವಣ ಮಾಸ ಬರ್ತದೆ. ಅಲ್ಲಿ ಅಷ್ಟಮಿ ತಿಥಿ ಯಾವಾಗ ಬರ್ತದೆ? ಶ್ರವಣ ಇದ್ರ ನಕ್ಷತ್ರ ಏನು, ಶ್ರವಣ ನಕ್ಷತ್ರನ ರೋಹಿಣಿ ನಕ್ಷತ್ರ. ಅದು ಯಾವತ್ತು ಬರ್ತದೆ ಅವತ್ತು ಕೃಷ್ಣ ಜನ್ಮಾಷ್ಟಮಿ. ಹ್ಮ್. ಎಲ್ಲರ ಜನ್ಮಾಷ್ಟಮಿನೂ ಅದೇ ತರ ನೋಡ್ಬೇಕು, ಆದ್ರೆ ನಾವು ಡೇಟಿನ ಹಿಂದೆ ಬಿದ್ದಿದ್ದೀವಿ ಅಷ್ಟೇ. ಕೆಲವರು ಹುಣ್ಣಿಮೆ ದಿವಸ ಹುಟ್ಟಿರ್ತಾರೆ, ಯಾವತ್ತು ಆ ಹುಣ್ಣಿಮೆ ಬರ್ತದೋ ಅವತ್ತು ಅವ್ರ ಜನ್ಮ ದಿನಾಚರಣೆ ಅಂತ. ಈಗ ಹ್ಮ್. ಈಗ ನಾನು ಗುರುಪೂರ್ಣಿಮೆ ದಿವಸ ಹುಟ್ಟಿದ್ದು. ಈಗ ನಮ್ಮ ನಿಜವಾಗ್ಲೂ ಬರ್ತಡೇ ಯಾವತ್ತು ಆಚರಿಸಬೇಕಂದ್ರೆ ಗುರುಪೂರ್ಣಿಮೆ ಯಾವತ್ತು ಬರ್ತದೆ ಅವತ್ತೇ ಏನೋ ಹುಟ್ಟುಹಬ್ಬ ಇರ್ತದೆ. ಆದ್ರೆ ನಾವು ಬಂತಲ್ಲ ಸರ್ ಮತ್ತೆ ಹಾ ಗುರುಪೌರ್ಣಮಿ. ನಾವು ಡೇಟ್ ಹಿಂದೆ ಬಿದ್ದಿದ್ವಿ. ಅದಕ್ಕೂ ಸಂಬಂಧನೇ ಇರಲ್ಲ. ಅದು ಏನ್ ಮಾಡೋದು, ಇಂಗ್ಲಿಷ್ ಎಲ್ಲರೂ ಆಚರಿಸುವಾಗ ನಮ್ದೇನು ಸ್ಪೆಷಲ್ ಅನ್ನೋದರ ಆಗ್ಬಾರ್ದಲ್ಲ. ಜೈ ಏನದ ಅವತ್ತೆ ಯಾವತ್ತಾದ್ರೆ ಹಂಗದ. ಓಕೆ ಸರ್. ಹಾಗೆ ಅಂದ್ರೆ ಆ ದಿವಸ ಎಲ್ರು ಮಕ್ಳೆಲ್ಲ ಬರ್ಬೇಕೆಲ್ಲ ಇದು ಮಾಡ್ಬೇಕು ಅಂತ ಹೇಳ್ತಾರೆ, ಅವತ್ತೇ ಅದೇ ಹಾಗೆ ಅದ್ರ ಬಗ್ಗೆ. ಅವತ್ತೇ ಮಾಡ್ಬೋದು. ಆ, ಹಾಗೇನಿಲ್ಲ. ಅದೇ ಮೇಡಮ್, ಈಗ ಅವರೆಲ್ಲ ಯಾಕೆ ಬರಬೇಕು ಅಂದ್ರೆ ಎಲ್ಲರ ಒಂದು ಕೃತಜ್ಞತೆ, ಎಲ್ಲರಿಗೂ ಋಣ ಇರ್ತದಲ್ಲ. ಪಿತೃ ಋಣ, ಋಷಿ ಋಣ, ಆ ದೇವ ಋಣ, ಅದನ್ನೆಲ್ಲ ಎಷ್ಟು ಅವರಿಗೆ ನಮಗೋಸ್ಕರ, ಈಗ ನೀವೇ ನಿಮ್ಮ ಮಕ್ಕಳಿಗೋಸ್ಕರ ಎಷ್ಟು ತ್ಯಾಗ ಮಾಡಿರ್ತೀರಿ ಅಲ್ವಾ? ನಿಮ್ಮ ಸುಖ ಬಯಕೆ, ನಿಮ್ಮ ಹಿತಾಸಕ್ತಿ, ಆರೋಗ್ಯ ಪ್ರತಿಯೊಂದರನ್ನು ಮಾಡಿ ಕೇವಲ ಏನೋ ವಾತ್ಸಲ್ಯದಿಂದ, ಕೇವಲ ನನ್ನ ಮಕ್ಕಳು ಅನ್ನೋ ಒಂದೇ ಒಂದು ಕಾರಣಕ್ಕೆ, ಮತ್ತಿನ್ನೇನೋ ಎಕ್ಸ್ಪೆಕ್ಟೇಷನ್ ಇಲ್ಲ. ಏನೂ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಎಷ್ಟೊಂದು ನೀವು ತ್ಯಾಗ ಮಾಡಿದ್ದೀರಿ ಅವರಿಗೋಸ್ಕರ. ಅದಕ್ಕೆ ಒಂದು ದಿನ ಅವ್ರು ನಿಮ್ಗೆ ಕೃತಜ್ಞತೆ ಹೇಳಿಲ್ಲ ಅಂದ್ರೆ ನಿಮಗೆ ಎಷ್ಟು ಅದು ಇದಿರ್ತದೆ. ಅದೇ ಪಿತೃ ಕಾರ್ಯ. ಅವರು ನಮಗೋಸ್ಕರ ಎಷ್ಟೋ ದಿನ ನಿದ್ದೆಗೆಟ್ಟಿರ್ತಾರೆ. ಎಷ್ಟೋ ಅವರ ಬದುಕನ್ನೇ ಸವಿಸಿರ್ತಾರೆ ಮಕ್ಕಳಿಗಾಗಿ ಅಂತ. ಅವರ ಸುಖ ಭೋಗ ಆಸೆ ಆಕಾಂಕ್ಷೆಗಳನ್ನೆಲ್ಲ ತ್ಯಾಗ ಮಾಡಿರ್ತಾರೆ. ರಾತ್ರಿ ಅದು ಕೊಯ್ ಅಂತಂದ್ರೆ ರಾತ್ರಿ ಎಷ್ಟೊತ್ತಿನಾಗೂ ಎದ್ದು ಕುತ್ಕೊಂಡಿರ್ತಾರೆ. ಅದು ಬೆಳತಕ್ಕ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಇವ್ರಿಗೂ ಬೆಳತಕ್ಕ ನಿದ್ದೆ ಇರೋಲ್ಲ. ಬಹಳ ಕಷ್ಟಪಟ್ಟಿರ್ತಾರೆ. ಅದೆಲ್ಲ ನಾವು ಇವತ್ತು ದೊಡ್ಡವರಾಗಿ ಬೆಳೆದಾಗ ಅದು ನೆನಪಿಲ್ದೇ ಇರ್ಬೋದು. ಆದ್ರೆ ಹೊಟ್ಟೆಯಲ್ಲಿ ಇರುವಾಗಿಂದ ಹಿಡಿದು ಅದು ಬೆಳೆದು ಒಂಚೂರು ಏನೋ ಹುಷಾರಿಲ್ಲ ಅಂದ್ರೆ ರಾತ್ರೋರಾತ್ರಿ ತಗೊಂಡು ಓಡ್ಬೇಕು. ಅವ್ನ್ ಡಾಕ್ಟರ್ ಇರ್ತಾನೋ ಇಲ್ಲೋ, ಅವ್ನ ಮನೆ ಬಾಗಿಲು ಹೊಡೆದು ಅಲ್ಲ, ಇವೆಲ್ಲ ನಡೆದ ಘಟನೆಗಳಿದ್ದಾವೆ. ಇವಾಗಾದ್ರೂ ಬಹಳ ಶ್ರೀಮಂತಿಕೆ ಇದೆ, ಬಟ್ ಒಂದಿಷ್ಟು ಕಾಲದ ಹಿಂದೆ 40-50 ಅಥವಾ ಬಹಳ ವರ್ಷ 30 ವರ್ಷದ ಹಿಂದೆ ಬಡತನ ಅನ್ನುವುದು ಸರ್ವೇ ಸಾಮಾನ್ಯ ಆಗಿತ್ತು ಎಲ್ಲಾ ಕಡೆ. ಅವಾಗೆಲ್ಲ ಬರೀ ಈಗ ತಾಯಂದಿರು ಎಲ್ಲಾದ್ರೂ ಹೋದ್ರೆ ಏನೋ ಒಂದು ಕಾರ್ಯಕ್ರಮ, ಎಲ್ಲಾದ್ರೂ ಏನಾದ್ರು ಒಂದು ಆ ಏನೋ ಒಂದು ಸ್ವೀಟು ಏನೋ ಸಿಕ್ಕರೆ ಅವರು ಕೂಡ ಅದನ್ನ ತಿನ್ನದೆ ಮಕ್ಕಳಿಗಾಗಿ ಅಂತ ಸೆರೆಗಾಲ್ ಕಟ್ಕೊಂಡು ಬರೋದು ಇವಾಗ ಇರ್ಬೋದೇನೋ. ಅಂದ್ರೆ ಅಷ್ಟು ತ್ಯಾಗ ಮಾಡಿರ್ತಾರೆ ಎಲ್ಲ. ಯಾಕೆ ಮಕ್ಕಳಿಗಾಗಿ ಅಂತ. ಅದಕ್ಕೆ ಒಂದು ದಿನ ನಾವು ನಮ್ಮೆಲ್ಲಾ ಕೆಲಸ ಬಿಟ್ಟು ಶ್ರದ್ಧೆಯಿಂದ ಕೂತು ಒಂದು ಹೃದಯಪೂರ್ವಕ ಕೃತಜ್ಞತೆಯನ್ನು ಕೂಡ ನಾವು ಹೇಳಲಿಲ್ಲ ಅಂತ ಆದ್ರೆ ಮತ್ತೆ ನಾವು ದ್ರೋಹಿಗಳಾಗಲ್ವ? ಮತ್ತೆ ಪಿತೃದೋಷ ಬರದೇ ಇರ್ತದ? ಬರ್ತದೇ ಇಲ್ಲ. ಅಷ್ಟೇ ಶ್ರದ್ಧಾ ಅಂದ್ರೆ ನಮ್ಮ ಹಿರಿಕರಿಗೆ ನಾವು ಕೊಡೋ ಹೃದಯಪೂರ್ವಕ ಕೃತಜ್ಞತೆ. ಅದು ಬಿಟ್ರೆ ಆ ಅಂದ್ರೆ ಅದು ವ್ಯಕ್ತಿಗತವಾಗಿ ಅನ್ನೋದಕ್ಕಿಂತ ಅದನ್ನ ಆ ಮೂಲಕ ಯಾರು ಪಿತೃದೇವತೆಗಳ ಮೂಲಕ ಪಿತೃದೇವತೆಗಳು ಆ ಒಂದು ಆತ್ಮದ ಮೂಲಕ ನಮಗೂ ಅವಕಾಶ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಬಂದು ಸಾಧನೆ ಮಾಡಿ ನಮಗೆ ಈ ದೇಹನೇ ಸಿಗದೆ ಇದ್ದಿದ್ರೆ ನಾವೇನು ಸಾಧನೆ ಮಾಡ್ತಿದ್ದೀವಿ ಈಗ ಅಲ್ವಾ?
ಆ, ಅದನ್ನ ಅವಕಾಶ ಮಾಡಿಕೊಟ್ಟವರು ಯಾರು? ಪಿತೃದೇವತೆಗಳು. ಆ ಆತ್ಮವನ್ನ ಅಂತರಿಕ್ಷದಿಂದ ಚಂದ್ರಲೋಕದಿಂದ ತಗೊಂಡು ಬಂದು ಇವರೇ ನಿನ್ನ ತಂದೆ ತಾಯಿ ಅಂತ ಗುರುತಿಸಿ ಅವ್ರ ಮೂಲಕ ನಮಗೆ ಜನ್ಮ ಕೊಡಿಸಿ ಇಷ್ಟೆಲ್ಲ ಮಾಡಿ ಬೆಳೆಸ್ತಾ ಇರ್ತಾರೆ. ಲಾಸ್ಟಿಗೆ ಮತ್ತೆ ಕರ್ಕೊಂಡು ಹೋಗ್ತಾರೆ ಪಿತೃಲೋಕಕ್ಕೆ, ಯಾರೋ ಜೊತೆಗೆ ಸಾವಿನ ಸಮಯದ ನಂತರವೂ ಕೂಡ. ಅವಾಗ ಎಲ್ಲೂ ಅವರಿಗೆ ದುರ್ಗತಿ ಆಗದ ಹಾಗೆ. ಆಮೇಲೆ ಅದು ಎಲ್ಲದರ ಹಿಂದೆ ಅದು ಇದಿರ್ತದೆ. ನಾವು ತೀರಾ ಅದನ್ನೇ ಹೇಳೋದು, ಮೆಕ್ಯಾನಿಕಲ್ ಆಗಿ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಆ ಹಾಗೆ ಮಾಡ್ಬೇಕಾಗ್ತದೆ ನೀವು. ಅದಕ್ಕೆ ಅದನ್ನ ಅಂದ್ರೆ ಪಿತೃದೋಷ, ಹಾ ಪಿತೃದೋಷ ಅಂದ್ರೆ ಹೇಗೆ ಅಂತದ್ದು? ಪಿತೃ ದೋಷ ಅಂತಂದ್ರೆ ಅದು ಎರಡು ತರನೇ ಇರ್ತದೆ. ಒಂದು ಅವರು ಈಗ ಸತ್ತವರು ಪೇತವಾಗಿ ಏನಾದ್ರು ಅಲಿತಾ ಇದ್ರೆ ಅದು ಒಂದು ಪಿತೃದೋಷ ಅಂತಾನೆ ಆಗ್ತದೆ. ಪೇತ ಬಾಧೆ ಅಂತ ಹೇಳಿ ಅದು ಒಂದು ಟೈಪ್. ಇನ್ನೊಂದು ಅದೇ ಸರಿಯಾಗಿ ನಾವು ಅವರಿಗೆ ಕೃತಜ್ಞತೆಯನ್ನು ಹೇಳಿದೆ, ಆ ಒಂದು ಆತ್ಮಗಳೇನಾದ್ರು ಆ ಏನಪ್ಪ ಇವರು ನಮ್ಮನ್ನ ಇಷ್ಟೆಲ್ಲ ನಾವು ತ್ಯಾಗ ಮಾಡಿದ್ವಿ, ಒಂದು ನಮ್ಮ ಮಾಡಿದ್ದಾರೆ ಅನ್ನೋ ಒಂದು ಕೃತಜ್ಞತೆಯೂ ಇಲ್ಲ ಅನ್ನೋ ಒಂದು ಆ ಇದೇನಿರ್ತದೆ ಒಂದು ಕೊರಗು, ಅದೇ ಪಿತೃದೋಷ ಆಗಿ ಕಾಡ್ತದೆ ಅಷ್ಟೆ. ಅದು ಹೊರೆ ಆಗ್ತದೆ ನಮಗೆ. ಅದಕ್ಕೆ ಹೇಳೋದು, ಆ, ಆ, ಹೃದಯಪೂರ್ವಕವಾಗಿ ನೀವು ಮಾಡಿದರೆ ಖಂಡಿತ ಆ ಪಿತೃದೋಷದಿಂದ ಹೊರಗೆ ಬರ್ಬೋದು. ಹ್ಮ್. ಅಂದ್ರೆ ಆ ಕೃತಜ್ಞತಾ ಭಾವ ಅಷ್ಟು ಆಳವಾಗಿರಬೇಕು, ಹೃದಯಪೂರ್ವಕ, ಹೃದಯ ತುಂಬಿ ಬರಬೇಕು. ಇಲ್ಲಾಂದ್ರೆ ಏನು ಬಾರಿ ಕೆತ್ತದವ ಹಾಕಿದ್ದಾರೆ ಅವರು ಇದ್ದಾಗ, ಏನು ಭಾರಿ ಆಸ್ತಿ ಮಾಡಿದ್ದಾರೆ, ಅವರಿದ್ದಾಗ ಮಾಡಿದಷ್ಟೇ ಇದೆ, ಈ ತರ ಎಲ್ಲ ಅಂದ್ಕೊಂಡು ನಾವು ಅದೇ ಮನಸ್ಥಿತಿಯಲ್ಲಿ ಇಟ್ಕೊಂಡು ಏನೋ ಮಾಡ್ಬೇಕು ಅಂತ ಹೆಂಗೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಅದು ಹಂಗೆ ಆಗೋಲ್ಲ. ಬಟ್ ನಾವು ಮಾಡೋದೆಲ್ಲ ಹಂಗೆ. ನಾವು ಬರೀ ದುಡ್ಡು, ಆ, ಈ ತರ ವಿಚಾರ ಮಾಡ್ತೀವಿ. ನಾವು ಅಲ್ಲಿಗೆ ಹೋದ್ವಿ, ಅಷ್ಟು ಸಾರಿ ನಾವು ಗೋಕರ್ಣಕ್ಕೆ ಹೋದ್ವಿ, ರಂಗಕ್ಕೆ ಹೋದ್ವಿ, ಮಧ್ಯ ರಂಗಕ್ಕೆ ಹೋದ್ವಿ ಅಲ್ಲಿ ಮಾಡ್ಸಿದ್ವಿ, ಇಲ್ಲಿ ಮಾಡ್ಸಿದ್ವಿ, ಅಷ್ಟು ದುಡ್ಡು ಖರ್ಚಾಯ್ತು. ಹ್ಮ್ ಅಂತ ನಾವು ದುಡ್ಡು ಅದು ಇದು ಅಂತ ವಿಚಾರ ಮಾಡಿದ್ರೆ ಅದು ಶ್ರದ್ಧಾ ಆಗೋಲ್ಲ. ಅದಕ್ಕೆ ಅದು ಹೆಸರೇ ಇಟ್ಬಿಟ್ರೆ ಶ್ರಾದ್ದ. ಶ್ರಾದ್ದ ಅಂದ್ರೆ ಶ್ರದ್ಧೆ, ಎಷ್ಟು ಶ್ರದ್ಧೆಯಿಂದ ಮಾಡ್ಬೇಕು ಅಷ್ಟು ಶ್ರದ್ಧೆಯಿಂದ ಅಂತ ಹೇಳಿ. ಹಂಗೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾಸ್ಟರ್ಸ್ ಎಲ್ಲರೂ